ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜು ಮನಿ ಕಾಕಾ ಡಾಕ್ಟರ್ ಶ್ರೀರಂಗ ಜೋಶಿ. ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ. ಜಗದ ಜಗುಲಿ ನಮ್ಮೂರ ಬಾನುಲಿ ಇದು ಮನಸ್ಸಿನ ತರಂಗಗಳನ್ನು ಹದ ಮಾಡುವ ಕೇಂದ್ರ. ಕೇಳುಗರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ವೈದ್ಯಕೀಯ, ನಾಟಕ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದಿನ ಈ ಮಹಾ ಅರಮನೆಯಲ್ಲಿ ಇಂದಿನ ಈ ಜಾನಪದ ಶೈಲಿಯ ಬಯಲಾಟಗಳಲ್ಲಿ ಒಂದಾದ ನಿಜಗುಣೆ ಶಿವಯೋಗಿಗಳು, ಕರ್ತೃಗಳಾದಂತಹ ಶ್ರೀ ಗೋವಿಂದಪ್ಪ ಭೀಮಸೆಪ್ಪ ಪರಾಂಡಿ, ಆನಿಗೋಳ್, ತಾಲೂಕ್ ಬೈಲೊಂಗಲ್, ಜಿಲ್ಲಾ ಬೆಳಗಾವಿ. ಈ ಕಲಾವಿದರು ನಮ್ಮ ಕೇಂದ್ರಕ್ಕೆ ಬಂದಾರ. ಕೇಳುಗರೆ, ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡಿಗರು ಹೌದು. ಶ್ರೀ ಗೋವಿಂದಪ್ಪ ಅವರ ನಮ್ಮೂರ ಬಾನುಲಿ ಕೇಂದ್ರದೊಳಗ ಈ ನಮ್ಮ ಮಹಾ ಮನೆ ಒಳಗ ಸಂದರ್ಶನ ಕಾರ್ಯಕ್ರಮದೊಳಗ ನೀವು ಪಾಲ್ಗೊಂಡಿರಿ. ಡಾಕ್ಟರ್ ಶ್ರೀರಂಗ ಜೋಶಿ ಅವರ ಪರವಾಗಿ, ಕೇಳುಗರ ಪರವಾಗಿ, ನಮ್ಮೂರ ಬಾನುಲಿ ಕೇಂದ್ರದ ಸಿಬ್ಬಂದಿಯ ಪರವಾಗಿ ತಮಗೆ ಆದರದ ಸ್ವಾಗತ ಹಾಗೂ ನಮನಗಳು. ನಮಸ್ಕಾರ ಸರ್. ಕೇಳುಗರೆ, ವಾಡಿಕೆಯಂತೆ ಒಂದು ಪುರಂದರದಾಸರ ಹಾಡು. ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ, ನಿಗಮ ಗೋಚರ ಮುಕುಂದ, ಜ್ಞಾನಿಗಳ ರಸನಿ ಅಲ್ಲದೆ ಜಗಕ್ಕಿನ್ನು ಮಾನದಿಂದಲಿ ಕಾಯೋ ದೊರೆಗಳನ ಕಾಣೆ. ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ, ನಿಗಮ ಗೋಚರ ಮುಕುಂದ, ದಾನವಾಂತಕ ದೀನ ಜನಮಂದಾರನೆ, ಧ್ಯಾನಿ ಪರ ಮೌನಿ ಸಂಚಾರನೆ. ಮೌನನಾದೆನು ನಿನ್ನ ಧ್ಯಾನಾನಂದದೀಗ, ಸಾನುರಾಗದಿ ಕಾಯೋನಿ ಸನಕಾದಿ ವಂದ್ಯನೆ. ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ, ನಿಗಮ ಗೋಚರ ಮುಕುಂದ. ಬಗೆ ಬಗೆಯಲಿ ನಿನ್ನ ಸ್ತುತಿಪೇನೋ ನಗಧರ ಖಗಪತಿ ವಾಹನನೇ. ಮಗುವಿನ ಮಾತೆಂದು ನಗುತ ಕೇಳುತ್ತ ನೀನು ಬೇಗದಿಂದಲಿ ಕಾಯೋ ಸಾಗರ ಶಯನನೇ. ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ, ನಿಗಮ ಗೋಚರ ಮುಕುಂದ. ಮಂದರಧರ ಅರ ವಿಂದಲೋಚನ ನಿನ್ನ ಕಂದ ನೆನಿಸೋ ಎನ್ನ, ಮಂದರಧರ ವಿಂದಲೋಚನ ನಿನ್ನ ಕಂದ ನೆನಿಸೋ ಎನ್ನ. ಸಂದೇಹವೇಕಿನ್ನು ಸ್ವಾಮಿ ಮುಕುಂದನೆ, ಸಂದೇಹವೇಕಿನ್ನು ಸ್ವಾಮಿ ಮುಕುಂದನೆ. ಬಂದೆನ್ನ ಕಾಯೋ ಶ್ರೀ ಪುರಂದರ ವಿಠಲನೆ, ಬಂದೆನ್ನ ಕಾಯೋ ಶ್ರೀ ಪುರಂದರ ವಿಠಲನೆ. ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ, ನಿಗಮ ಗೋಚರ ಮುಕುಂದ, ನಿಗಮ ಗೋಚರ ಮುಕುಂದ. ಶ್ರೀ ಗೋವಿಂದಪ್ಪ ಭೀಮಸೆಪ್ಪ ಪರಾಂಡೆ ಅವರು, ನೀವು ಯಾವರಿಂದ ಬಂದಿರಿ?
ನಾವು ಬೈಲಹೊಂಗಲ ತಾಲೂಕು ಆನಿಗೋಳದಿಂದ ಬಂದವರು ಸರ್. ಸಾಕಿನಾನಿಗೋಳ್ ತಾಲೂಕ್ ಬೈಲಹೊಂಗಲ ಬೈಲಹೊಂಗಲ ಜಿಲ್ಲಾ ಬೆಳಗಾವಿ. ಬೆಳಗಾವಿ. ಹ್ಞೂ ಸರ್. ನಿಮ್ಮೂರು. ಹ್ಞೂ ಸರ್. ಶ್ರೀ ಗೋವಿಂದಪ್ಪ ಅವರ ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದ್ರ ಆಗ್ತದ. ಅದೊಂದು ಸಂಭ್ರಮದ ಏನಾಗ್ತದ ಅಂದ್ರ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರಿಂದಲೂ ಒಂದೊಂದು ಗುರು ಸಮಾಜದವರಿಂದ ಹಿರಿಯರಿಂದ ಒಂದೊಂದು ಸಂಸ್ಕಾರವನ್ನು ನೀವು ಪಡ್ಕೋತೀರಿ. ಹೌದು ಸರ್. ಇವತ್ತಿನ ನಿಮ್ಮ ಧೀಮಂತ ಶ್ರೀಮಂತ ಒಂದು ರಂಗಕಲೆ ಅಂತನ್ರಿ, ಬಯಲಾಟ ದೊಡ್ಡಾಟದಲ್ಲಿ ಒಳ್ಳೆಯ ನಟರಾಗಿ ಶೋಭಾಯಮಾನವಾಗಿ ಆರಾಧಿಸ್ರಿ. ಅದರಲ್ಲಿ ಮುಖ್ಯವಾಗಿ ನಿಜಗುಣ ಶಿವಯೋಗಿಗಳ ಪಾತ್ರ ಅಂದ್ರೆ ಗೋವಿಂದಪ್ಪ ಅಂತ ಜನ ನಮಗೆಲ್ಲ ಹೇಳ್ತಾ ಇದ್ರು. ಮನೆ ಮಾತಾಗಿರಿ. ಇದಕ್ಕೆಲ್ಲ ಕಾರಣ ನಿಮ್ಮ ಹುಟ್ಟು. ಕಾರಣ ನಮ್ಮ ಕೇಳುಗರಿಗೆ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲವನ್ನು ನಮ್ಮ ಕೇಳುಗರಿಗೆ ಹೇಳ್ರಿ. ಸರ್, ನಾನು ಬೈಲಹೊಂಗಲ ತಾಲೂಕು ಆನಿಗೋಳ ಗ್ರಾಮದಿಂದ ಬಂದಿದ್ದೀನಿ ಸರ್. ನನ್ನ ಹೆಸರು ಗೋವಿಂದಪ್ಪ ಭೀಮಶಪ್ಪ ಪರಂಡಿ ಅಂತ ಹೇಳಿ ಸರ್. ನಾನು ಮೂಲತಃ ಜನಪದ ಸೊಗಡಿನ ರೈತ ಕುಟುಂಬದಲ್ಲಿ ಬೆಳೆದವರು. ನಮ್ಮ ತಂದೆ ಭಜನೆ, ಪುರಾಣ, ಸನ್ನಾಟ, ದೊಡ್ಡಾಟ, ನಿಜಗುಣ ಶಿವಯೋಗಿ, ರಾಮಾಯಣ, ಶಿವಶರಣ, ಮೋಳಿಗೆ ಮಾರಯ್ಯ, ಹೇಮರೆಡ್ಡಿ ಮಲ್ಲಮ್ಮ, ಸಂಗೊಳ್ಳಿ ರಾಯಣ್ಣ ಮುಂತಾದ ನಾಟಕಗಳ ಮೂಲಕ ಮುಂಚೂಣಿಯಲ್ಲಿದ್ದಾಗ ನಮ್ಮ ತಂದೆಯ ಕಲೆಗೆ ಮರುಳಾಗಿ ನಾನು ಕೂಡ ನಮ್ಮ ತಂದೆಯಂತೆಯೇ ಕಲಾ ಸೇವೆಯನ್ನು ಮಾಡಬೇಕೆಂಬ ಹಂಬಲದಿಂದ ತಂದೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ವಯಂ ಪ್ರೇರಣೆಯನ್ನು ಹೊಂದಿ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಸನ್ನಾಟಕದ ಮೂಲಕ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದಲ್ಲಿ ರಾಜ್ಯ ಹಾಗೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಿಜಗುಣ ಶಿವಯೋಗಿ ಸನ್ನಾಟ ಕಾರ್ಯಕ್ರಮವನ್ನು ಪ್ರದರ್ಶನ ನೀಡುತ್ತಾ ಬಂದಿದ್ದೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ, ಆಕಾಶವಾಣಿ ಕೇಂದ್ರ ಧಾರವಾಡ, ದೂರದರ್ಶನ ಕೇಂದ್ರ ಬೆಂಗಳೂರು ಇದರಲ್ಲಿ ನಮ್ಮ ಪ್ರಸಾರ ಮಾಡಿದ್ದೇವೆ. ಹಾಗೂ ಗ್ರಾಮೀಣ ಸೊಗಡಿನ ಸನ್ನಾಟದ ಕಲೆಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಬೆಳೆಸಿಕೊಂಡು ಹೋಗಬೇಕೆನ್ನುವುದೇ ನಮ್ಮ ಉದ್ದೇಶ. ನಿಮ್ಮ ತಂದೆ ತಾಯಿ ಹೆಸರು ಹೇಳ್ರಿ. ಭೀಮಶಪ್ಪ ಗೋವಿಂದಪ್ಪ ಪರಂಡಿ. ತಾಯಿ ಹೆಸರ? ತಾಯಿ ಹೆಸರು ದೇವಕ್ಯವ ಭೀಮಶಪ್ಪ ಪರಂಡಿ. ಎಷ್ಟು ಮಂದಿ ಅಣ್ಣ ತಮ್ಮಂದ್ರು? ನಾವು ಇಬ್ಬರ ಗಂಡು ಮಕ್ಕಳ್ರಿ, 3 ಮಂದಿ ಆಗ್ತಂಗ್ಯಾರ ಸರ್. ನಮ್ಗೆ ಅವರೆಲ್ಲ ಕಲಾವಿದರಿದ್ದಾರೆ? ಇಲ್ಲ ಸರ್, ನಾವು ಒಬ್ಬ ಕಲಾವಿದ್ರಿ. ಅವರೆಲ್ಲ ರೈತಿಗೆ ಮಾಡ್ಕೊಂತ ಇದಾರೆ ಸರ್. ಈಗ ನಿಮಗೇನು ನಿಮ್ಮ ತಂದೆಯವರಿಂದ ನಮ್ಮ ತಂದೆಯವರಿಂದ ಬಂದಂತ ಬಳವೆ ಸರ್. ಸಾಲಿ ಹೋಗ್ತಿದ್ರಲ್ಲ? ಹೋಗ್ತಿದ್ದು ಸರ್. ಹೋಗಿ ಎಲ್ಲಿವರೆಗೆ ಕಲ್ತ್ರಿ? ನಮ್ದು 9th ಆಗಿದೆ ಸರ್. 9th ಸರ್. ಅಂದ್ರೆ ಅನಿಗಳ ಒಳಗೆ ಹೈಸ್ಕೂಲ್ ಅದ? ಹೈಸ್ಕೂಲ್ ಬೈಲಹೊಂಗಲಕ್ಕೆ ಐತಿ ಸರ್. ಅನಿಗಳದಾಗ ಅವಾಗ ಹೈಸ್ಕೂಲ್ ಇರಾಕಿಲ್ಲ ಸರ್. ಬೈಲಹೊಂಗಲಕ್ಕೆ ಈಗ ಹೈಸ್ಕೂಲ್ ಆಗೈತ್ರಿ. ಈಗ ಹೈಸ್ಕೂಲ್ ಆಗಿದೆ ಹಾಗೆ ಸರ್. ಆಮೇಲೆ ನೀವು ಆನಿಗಳೊಳಗೆ ಯಾವ ಸ್ಟ್ಯಾಂಡರ್ಡ್ ತನಕ ಹೋದ್ರಿ? 7th ಸ್ಟ್ಯಾಂಡರ್ಡ್ ಸರ್. 7th. ನಿಮ್ಮ ಗುರುಗಳ ಹೆಸರು ನೆನಪದ? ನೆನಪದ ಸರ್. ಹೇಳ್ರಿ ಗುರುಗಳ ಹೆಸರು. ಗುರುಗಳ ಹೆಸರ ಸಾಲಿ ಗುರುಗಳ ಹೆಸರ ಸುನಗಾರ್ ಸರ್. ಎಲ್ಲಪ್ಪ ಸುನಗಾರ್ ಅಂತ ಸರ್. ಗೆಳೆಯಂದ್ರ ಇದ್ದರು? ಗೆಳೆಯಂದ್ರ ಇದಾರ. ಬಾಲ್ಯ ಸ್ನೇಹಿತರ ಹೆಸರು ಹೇಳ್ರಿ. ಸಿದ್ದಪ್ಪ ಕೇಸರಮಟ್ಟಿ, ಶಿವಾನಂದ ಅದೇನವರ, ಬಸವರಾಜ್ ತಳವಾರ, ಮಾರುತಿ ದವಾಯಿ, ಮತ್ತ ಶಂಕರ್ ಉಪ್ಪಾರ. ಈಗೂ ಎಲ್ಲ ಜೊತೆ ಸಂಪರ್ಕ ಈಗೂ ಅದ? ಅದಾರ ಸರ್. ಮುಂದೆ 9th ಅಪ್ ಟು 9th ಬೈಲಹೊಂಗಲಕ್ಕೆ ಬಂದ್ರಿ. ಅಲ್ಲಿ ಯಾವ ಮಾಸ್ತರ್ ಇದ್ರು? ಅಲ್ಲಿ ನಮಗೆ ಹೆಡ್ ಮಾಸ್ಟರ್ ಇವ್ರು ಮಾಳಿ ಸರ್ ಅಂತಿದ್ರಿ. ಮಾಳಿ ಸರ್ ಅಂತಿದ್ರು ಹೆಡ್ ಮಾಸ್ಟರ್. ಹೆಡ್ ಮಾಸ್ಟರ್ ಮಾಳಿ ಸರ್ ಅದು ಹಿರೇಮಠ ಸರ್ ಅಂತ. ಅಲ್ಲಿ ಬೇರೆ ಗೆಳೆಯಂದ್ರ ಇರ್ಬೇಕಲ್ಲ? ಸುರೇಶ್ ರೀ. ಸುರೇಶ ಮತ್ತು ಸತೀಶ ಅದಾರ ಸರ್. ಅಲ್ಲಿಗೆ ಇದು ಅಂದ್ರೆ ನಿಮ್ಮಿಂದೆ ಕಲೆ ನಿಮ್ಮ ತಂದೆಯವರಿಂದ ಬಂತು ಸರ್. ಬಂತು. ನಿಮ್ಮ ತಂದೆಯವರು ಕಲಿಸಿದ್ರು, ನೋಡಿ ಮಾಡ್ತಿದ್ರು? ನಮ್ಮ ತಂದೆಯವ್ರದ್ದು ನಾನು ನೋಡಿ ಕಲ್ಕೊಂಡ್ ಸರ್. ಅದೇ ನಮಗೇನು ಕಲಿಸಿಲ್ಲ ಸರ್. ಅವ್ರು ಮಾಡೋದನ್ನ ಸ್ವತಃ ನೋಡಿ ಅವ್ರು ಕ್ಯಾಸೆಟ್ ಮಾಡ್ಯಾರ ಸರ್. ಅವ್ರ ಕ್ಯಾಸೆಟ್ ನಾನು ಕೇಳಿ 90% ಕೇಳೇ ಕಲ್ತೇನೆ ಸರ್. ಕೇಳಿ ಕಲ್ತೇನೆ ಸರ್. ಅಂದ್ರೆ ಇದು ಏನೋ ಒಂದು ಸ್ಕ್ರಿಪ್ಟ್ ಏನ್ ಬರ್ದಿದ್ದದನು? ಬರ್ದೈ ಸರ್. ಅವ್ರ ಕೈ ಬರ ಬರ್ದೈ ಸರ್. ಕೈ ಬರ ಬರ್ದೈ ಸರ್. ಅದನ್ನ ಬರ್ದದ್ದನ್ನ ನಾನು ನೋಡ್ಕೊಂಡ್ರಿ ಒಂದು 25% ನಾನು ಕಲ್ತೇನ್ರಿ. 75% ಏನೈತಲ್ರಿ ನಮ್ಮ ತಂದೆಯವ್ರದ್ದು ಕೇಳೇ ನಾ ಕಲ್ತೇನೆ ಸರ್. ಕೇಳಿ ಕಲ್ತೇನೆ ಸರ್. ನಿಮ್ಗೆ ಎಷ್ಟು ವಯಸ್ಸಿತ್ತು ಅವಾಗ ನೀವು ಮಾಡೋ ಮುಂದೆ? ನಾ ಇದನ್ನ ಕಲ್ತಾಗ್ರಿ ನನಗೆ ಒಂದು 15-16 ವರ್ಷ ಇದ್ದಾಗ ನಾನು ಕಲ್ತೇನೆ ಸರ್. ನೀವು ಕಲ್ತೇನೆ ಸರ್. ಅವಾಗ ನೀನ್ ಮಾಡ್ಲಿಕ್ಕೆ ಹತ್ತಿದ್ರೆ ಮಾಡ್ತಿರ್ ಕೆಲಸ ಸರ್. ಅಷ್ಟ ಕಲ್ತ್ ಬಿಟ್ನಿ. ನಾನು ಸಾಲಿ ಬಿಟ್ಟಿದಿಂದ ನಾನು ರೈತೈಕೆ ಮಾಡಾಕೈತಿನಿ. ಈಗ ಒಂದು ನಮ್ಮ ತಂದೆಯವ್ರು ಆಕ್ಸಿಡೆಂಟ್ ಆಗಿ ಬಿಟ್ರೆ ಕಾರ್ಯಕ್ರಮ ಮಾಡೋದು ಬಿಟ್ಟ ನಂತರ ಮತ್ತೆ ನಮ್ಮ ಊರಾಗನ ಏನು ಮಾಡಕತ್ರಿ ಬೇರೆ ಕಲಾವಿದರು ಇದ ಪಾತ್ರನ ಮಾಡ್ಕೊಂತ ಮುಂದೆ ಈ ಪೀಳಿಗೆ ಮುಂದೆ ತಗೊಂಡ್ ಬಂದ್ರ ಸರ್. ಬೇರೆ ಕಲಾವಿದರು ಪರಂಪರೆ ಮುಂದೆ ತಗೊಂಡ್ಬಂದ್ರ. ಮತ್ತೆ ಅವ್ರ ಬಿಟ್ಟ ನಂತರ ಆ ಪಾತ್ರನ ನಾ ಮಾಡಾಕತ್ನಿ ಅದ ಕಂಪ್ನಿ ಒಳಗೆ ಸರ್. ಅವಾಗ ಎಷ್ಟು ವಯಸ್ಸಿತ್ತು ನನಗ್ರಿ? ನಾನು ಸುಮಾರು ಅವಾಗ 20 ವಯಸ್ಸಾಗಿದ್ದಂದ್ರೆ ನಾ ಕಾರ್ಯಕ್ರಮ ಮಾಡಾಕತ್ತೇನೆ ಸರ್. 20-22. ನಿಮ್ಮ ತಂಡದ ಏನ್ ಹೆಸರು? ಏನದು? ಶ್ರೀ ರಾಮಲಿಂಗೇಶ್ವರ ಕೃಪಾಪೋಷಿತ ನಾಟ್ಯ ಸಂಘ ಆನಿಗೋಳ. ಶ್ರೀ ರಾಮಲಿಂಗೇಶ್ವರ ಕೃಪಾಪೋಷಿತ ನಾಟ್ಯ ಸಂಘ ಆನಿಗೋಳ. ಇದು ಅಂದಾಜು ಎಷ್ಟು ವರ್ಷದಿಂದ ಅದ ಇದು? ನಮ್ಮ ತಂದೆಯವ್ರದ್ದು ಹೇಳ್ಬೇಕಂದ್ರೆ ಭಾಳ ಐತಿ ಸರ್. ಟೋಟಲ್ ವಯಸ್ಸು ಹೇಳ್ರಿ. ನಮ್ಮ ತಂದೆಯವರು ಒಂದು 50 ವರ್ಷದಿಂದ ಈ ಕಾರ್ಯಕ್ರಮ ಮಾಡಿದ್ರು. 50 ವರ್ಷದಿಂದ ಮಾಡ್ಕೊಂಡು ಬಂದಾರ. ಅವಾಗ ಸ್ತ್ರೀ ಪಾತ್ರ ಪುರುಷರೇ ಮಾಡ್ತಿದ್ರು? ಪುರುಷರೇ ಮಾಡ್ತಿದ್ರು. ಈಗನು ಪುರುಷರೇ ಮಾಡ್ತಾರೋ? ಸ್ತ್ರೀದಾರು ಪುರುಷರನ್ನ ಮಾಡ್ತಾರೆ. ಈಗ ಸ್ತ್ರೀ ಪಾತ್ರ ಮಾಡುವಂತ ಕಲಾವಿದ್ರ ಇದನ್ನ ಯಾರು ಇಲ್ರಿ. ನಾವು ಅಪ್ಪರ ಎಂಬಲ್ಲಿ ಕ್ಯಾಸೆಟ್ ಮಾಡಿದಾಗ ಸ್ತ್ರೀ ಪಾತ್ರ ಮಾಡೋರೊಬ್ರು ಇದ್ರಿ. ಇದ್ರ ಕ್ಯಾಸೆಟ್ದಾಗ
ಈ ಕ್ಯಾಸೆಟ್ ಈಗಾಗಲೇ ಸರ್ ಅದಾವ ಯಾಕಂದ್ರೆ ನಮ್ದೀಗ ಕೃಷ್ಣ ಪಾರಿಜಾತ ಒಳಗೆ ನಮ್ಮ ಸ್ತ್ರೀ ಪಾತ್ರಗಳು ಸಿಗ್ತಾರೆ, ಸಿಗ್ತಾರ ರುಕ್ಮಿಣಿ ಪಾತ್ರ ಮಾಡೋರು ಸಿಗ್ತಾರ, ಸತ್ಯಭಾಮ ಪಾತ್ರ ಮಾಡೋರು ಸಿಗ್ತಾರ, ಕೊರವಂಜಿ ಪಾತ್ರ ಮಾಡೋರು ಸಿಗ್ತಾರೆ. ಸರ್ ಸಿಗ್ತಾರ ಈಗ ನಮ್ದು ಮಲ್ಲವ್ವ ಮ್ಯಾಗೇರಿ ಇದ್ದಾರ, ಅದಾರ ಸರ್. ಆಮೇಲೆ ಈಕಿ ಎಲ್ಲವ್ವ ಇದ್ದಾರ, ಭಾಳ ಮಂದಿ ಇದ್ದಾರೆ. ಹೌದಲ್ಲ? ಶಾಂತವ್ವ ಚಚಡಿ ಅಂತ ಹೇಳಿ ಸರ್, ಅವ್ರೊಬ್ರು ಮಾತ್ರ ಪ್ರೇಮಲಾಲ್ ಪಾತ್ರ ಮಾಡ್ಯಾರ ಸರ್. ನಮ್ಮ ಅಪ್ಪ ಮೇಲೆ ಕ್ಯಾಸೆಟ್ ಆಗಿ ಈಗ ಸದ್ ಆದ್ರೂ ನೀವು ಕೇಳ್ಬೇಕಂದ್ರ ಐತ್ ಸರ್. ಈಗ ನೀವು ನಿಜವಣಿ ಶಿವೆಗಳ ಪ್ರಧಾನ ಪಾತ್ರ ಅದ. ಆಯ್ತು ಸರ್. ಈ ನಿಜವಣಿ ಶಿವೆಗಳದ ಸ್ವಲ್ಪ ಕಡಿಮೆ ಅವಧಿ ಒಳಗೆ ಕತಿ ಹೇಳ್ರಿ ನಮ್ ಕೇಳೋಗರಿಗೆ. ಮಾತ್ರ ಸರ್ ಅದ್ರ ಸಾರಾಂಶ ಕಥಿನೇ ಹೇಳ್ರಿ. ಸಾರಾಂಶ ಅಂದ್ರೆ ಅವ್ರು ಏನಿರ್ತಾರ ಸರ್, ಮೈಸೂರ ರಾಜಾರ್ ಇರ್ತಾರ ಸರ್. ಮೈಸೂರು ರಾಜಾರ್ ಇರ್ತಾರೋ ಅವರು ಯಾವ್ದೋ ಒಂದು ಮನಸ್ಸಿಗೆ ಅವ್ರಿಗೆ ಈ ಕಷ್ಟ ಕುಂತಾಗ ಪರಮಾತ್ಮ ಅವ್ರನ್ನ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಕಾಸ ಬರ್ತಾನ ಸರ್. ಬಂದ್ ಕಾಸ ಅವ್ರಿಗೆ ಭಿಕ್ಷಾ ನೀಡುವಂತಾನ. ಭಿಕ್ಷಾ ನೀಡಂತ ಟೈಮ್ದಾಗ ಅವ್ರು ಏನಂತಾರು, ನಾನೀಗ ಕಷ್ಟ ಮಾಡಿಸ್ಕೊಳಕ್ ಕುಂತಿದ್ದೀನಿ, ನನ್ನ ಸ್ವಲ್ಪ ಈಗ ಮೈಲಿಗೆ ಆಗಿದ್ದೇನ, ನಾನು ಜಳಕ ಸ್ನಾನ ಮುಗಿಸಿ ಕಾಸು ನಿಮಗೆ ನಾನು ದಾನ ಮಾಡ್ತೇನೆ ಅಂತ ಹೇಳ್ತಾರ ಅವ್ರ. ನೀವು ನಾಳೆ ಬರ್ರಿ ಅಂತ ಹೇಳ್ತಾರ ಅವ್ರಿಗೆ. ನೀವು ನಾಳೆ ಬಾ ಅಂತ ಹೇಳ್ತಿರಲ್ಲ, ನಿನಗೆ ನಾಳೆ ತನಕ ನೀವು ಏನಾಗಿರ್ತೀರಿ, ಏನ್ ಗ್ಯಾರಂಟಿ ಏನ್ ಗ್ಯಾರಂಟಿಯಿಂದ ನೀವು ನನಗೆ ನಾಳೆ ಬಾ ಅಂತ ಹೇಳ್ತೀರಿ, ನಾಳೆ ನೀ ಇರ್ತ ನಾನು ಗ್ಯಾರಂಟಿ ನೀ ಹೆಂಗ ಅಂತ ಕೇಳ್ತಾರ. ಓಹೋ, ಆ ಒಂದು ಮಾತಿನಿಂದ ಇವ್ರಿಗೂ ಮನಸ್ಸು ಭ್ರಾಂತಿ ಆಗಿ ಅವ್ರಷ್ಟಕ್ಕನ ನೀ ಹೋಗ್ಬಿಡ್ತಾರ. ಅವ್ರು ಇಷ್ಟು ಕೇಳಿದವ್ರ ಅವರು, ನೀನು ಇನ್ನ ಇದ್ರಾಗನ ಇದನ್ನ ಮಾಡಾತಿ ಅಂತ ಹೇಳಿ ಕಾಸ ಅವ್ರ ಅಲ್ಲಿಂದ ಮಾಯಾಗಿ ಹೋಗಿಬಿಡ್ತಾರ. ಹೋಗಿ ಕಾಸ ಆಮೇಲೆ ಇವ್ರಿಗೆ ವೈರಾಗ್ಯ ತಾಳೆ ಅವ್ರನ್ನ ಗುರುಗಳನ್ನ ಹುಡುಕೊಂತಾನೆ ಹೋಗ್ತಾರ ಸರ್. ಇವ್ರು ಹೋಗಿ ಶಂಭುಲಿಂಗ ಬೆಟ್ಟದಾಗ ಅವ್ರ ದರ್ಶನ ಪಡ್ಕೋತಾರ ಸರ್. ಯಾರು ಗುರುಗಳದ ಯಾರು ಅವ್ರ ಶಂಭುಲಿಂಗ ದರ್ಶನಕ್ಕೆ ಏನು ಹೋಗಿರ್ತಾರ ಅವ್ರ ಅದ್ರ ಶಂಭುಲಿಂಗ ಬೆಟ್ಟಕ್ಕನ ಹೋಗಿ ಅವ್ರ ದರ್ಶನ ಪಡ್ಕೊಂಡು ಅವರಿಂದ ದೀಕ್ಷಾ ತಗೊಂಡ್ ಕಾಸ ಇವ್ರ ಇದನ್ ಮಾಡ್ತಾರ. ಹಿಂಗ್ ಬರ್ತದೆ ಸರ್ ಕತಿ. ಆಮೇಲೆ ಅವ್ರನ್ನ ಮನಸ್ಸು ಪರೀಕ್ಷೆ ಮಾಡ್ಬೇಕಂತ ಹೇಳಿ ಕಾಸ ಪ್ರೇಮ್ಲಾನ್ ಮನ್ಯಾಗ ತಂದ ಕಾಸ ಅವ್ರನ್ನ ಪರೀಕ್ಷೆ ಮಾಡೋ ಸಲುವಾಗಿ ಪರೀಕ್ಷೆ ಮಾಡ್ಬೇಕು, ನಿನ್ನ ಏನು ಕೆಟ್ಟಿದಾನೋ ಇದಾಗಿ ಶುದ್ಧಾಗಿದಾನೋ ಅನ್ನುವಂಥದನ್ನ ಪರೀಕ್ಷೆ ಮಾಡಕ್ ಪ್ರೇಮ್ಲಾ ಅನ್ನುವ ಪಾತ್ರದ ಅವ್ರ ಮನ್ಯಾಗ ತಂದು ಇವನ್ ಎಷ್ಟು ಕಾಸ ಅಲ್ಲಿ ಅವ್ರಿಗೆ ಸೇವಾ ಮಾಡಕ್ ಹಚ್ತಾನ. ಸೇವಾ ಮಾಡಕ್ ಹಚ್ಚಿ ಅವ್ರನ್ನ ಹೋಗ್ಕೊಂಡ್ರ. ಹೋಗಿ ಅಲ್ಲಿ ಅವರು ಸೇವಾ ಮಾಡ್ಕೊಂತ ಇದ್ದ ಟೈಮ್ದಾಗ ಪ್ರೇಮ್ಲಾನ ತಾಯಿಯವರು ಕಣ್ಣಿರಂಗಿಲ್ಲ ಸರ್. ಅವ್ರು ಕಣ್ಣಿರಂಗಿಲ್ಲ. ಅವ್ರಿಗೆ ಇವ್ರು ಸೇವಾ ಮಾಡುವಾಗ ಅವ್ರ ತಲೆ ಇಕ್ಕುದು, ಅವ್ರನ್ನ ಕೈ ಹಾಲು ತೆಕ್ಕುದು, ಮನ್ಯಾಗ ನೀರು ತರೋದು, ಕಸ ಹೊಡಿದು, ಏನ್ ಅವ್ರ ಮನೆ ಕೆಲಸ ಏನ್ ಹೇಳ್ತಾರಲ್ಲ ಅದನ್ನೆಲ್ಲ ಮಾಡ್ತಿರ್ತಾನ ಸರ್. ಆ ಟೈಮ್ದಾಗ ಏನಾಕೈತಿ ಸರ್, ಒಂದು ಕಣ್ಣು ಬರ್ತಾವ ಸರ್. ಪ್ರೇಮ್ಲಾನ್ ತಾಯಿಗೆ ಏನು ಕೊಟ್ಟಿರ್ತಾರಲ್ಲ, ಇವ್ರನ್ನ ತಲೆ ಕಾಸ ಅವ್ರು ಇದನ್ನ ಮಾಡುವಾಗ ಅವ್ರಿಗೆ ಕಣ್ಣುಗಳು ಬರ್ತಾವ ಸರ್. ಕಣ್ಣು ಬಂದಿದಿಂದ ಹುಟ್ಟು ಕುರುಡಿ ಆದ ನನಗೆ ಕಣ್ಣು ಬಂದ್ವಲ್ಲ, ಆ ಕಣ್ಣು ಬಂದಿದ್ದಕ್ಕೆ ಇವ್ರ ಹಸ್ತದ ಮಹಿಮೆನ ಕಾರಣ ಆಗಿರ್ಬೋದು ಅಂತ ಹೇಳಿ ಕಾಸ ಅವ್ರು ಏನ್ ಮಾಡ್ತಾರೋ, ಇವ್ರ ಉಪಕಾರನ ಯಾವ ರೀತಿ ತೀರಿಸಲಿ, ನನಗೆ ಕಣ್ಣು ಬಂದ್ವಲ್ಲ ಅಂತ ಹೇಳಿ ಕಾಸ ಅವ್ರಿಗೆ ಆಶ್ಚರ್ಯ ಆಗಿ ತರ ಹೆಂಗ್ ಮಾಡಿ ಅಂತ ತಾಯಿ ಮಗಳು ಚರ್ಚೆ ಮಾಡಿ ಅವ್ರಿಗೆ, ಇಲ್ಲ ನೀನು ಇವ್ರನ್ನ ಮದುವೆ ಮಾಡ್ಕೊಂಡ್ಬಿಡ್ತಾನು, ಇವ್ರಿಗಿಂತ ಉಪಕಾರ ತೀರ್ಸಾಕ್ ನಾವು ಎಂತದ್ದು ಸಾಧ್ಯ ಆಗೋ ಮಾತಲ್ಲ, ಇವ್ರನ್ನ ಸ್ವತಃ ನಾನ ಮದುವೆ ಮಾಡ್ಕೊಂಡ್ಬಿಟ್ರ ಆತ್ಲಾ ಅಂತ ಕಾಸ ಮಗಳು ಇದ್ದಂತ ಪ್ರೇಮ್ಲಾ ಇವ್ರ ಮ್ಯಾಲ ಮೋಹ ತಾಕ ಸ್ಟಾರ್ಟ್ ಮಾಡ್ತಾರ ಸರ್. ಅವಾಗ ಇವರು ಆ ದೃಷ್ಟ್ಯಾಗ ಅವ್ರನ್ನ ನೋಡಂಗೇನೆ ಇಲ್ಲ. ನಾ ನಿಮ್ಮ ಆಳಾದನು, ನಾ ನಿಮ್ಗೆ ಏನು ಸೇವಾ ಮಾಡೋದೈತಿ, ನಿಮ್ಮ ಸೇವಾ ಮಾಡೋದು ಬಿಟ್ಟು ನಾ ನಿಮ್ಮನ್ನ ಕಣ್ಣೆತ್ತಿ ನೋಡಂಗಿಲ್ಲ. ನೀವು ಏನು ಸೇವಾ ಮಾಡೋದೈತಿ ಅಷ್ಟೇ ರೀ, ಅದ್ರ ಹೊರತಾಗಿ ನಾನು ನಿಮ್ಮದು ಏನು ನಿಮ್ಮ ಸಂಭಾಷಣೆಗೆ ಇಲ್ಲ ಅಂತ ಹೇಳಿ ಅವ್ರ ಮೇಲೆ ಇವರು ಇದನ್ನ ಮಾಡಂಗಿಲ್ಲ. ಆ ಪ್ರಕಾರ ಕಡಿಕೆ ಅದ ಬೆಳತನ ಹೋಗ್ತದೆ ಸರ್ ಕಾರ್ಯಕ್ರಮ. ಇದೆ ಆ ಸನ್ನಿವೇಶದಾಗ ವಾಗ್ವಾದ ಇವ್ರಿಗೆ ವಾಗ್ವಾದ ಹತ್ತತಿ. ಪ್ರೇಮ್ಲಾಗ ರಾತ್ರಿ 10:10 ಚಾಲು ಆದ್ರೆ ಮುಂಜಾನೆ ಸೂರ್ಯ ಉದಯಕ್ಕೆ 6 ಗಂಟೆಗೆ ಮುಗಿತೇವೆ ಸರ್. 6 ಗಂಟೆಗೆ ಮುಗಿತದ ಮುಗಿತೇವೆ ಸರ್. ಮತ್ತೆ ಅವ್ರಿಗೆ ಪ್ರೇಮ್ಲಾಗ ಮತ್ತೆ ನಿಜಗುಣಿಗೆ ವಾಗ್ವಾದ ಹಾಕೊಂತಾನ ಹೋಗಿರಿ ಬೆಳಗಿನ ಹಂತದ ಮಟ್ಟ ನಾವು ಕಾರ್ಯಕ್ರಮ ಹಿಂಗ ಹೋಗ್ತೇವೆ ಸರ್. ಅಲ್ಲಿ ಮತ್ತೇನಾಕತಿ, ಗುರುವಿನ ಕರಿತಾನ. ನೋಡು, ಇವರು ನನ್ನ ಬಲಾತ್ಕಾರ ಮಾಡಿ ಕಾಸು ನನ್ನ ಇವರು ವಲಸ ಮಾಡಿಸ್ಕೋಕ ನಿಂತಿದಾರ ಗುರುವೇ, ನೀನು ಬಂದ್ ಕಾಸು ನಮಗ ದಯಾ ತೋರಿಸು, ನಾನು ಕರ್ಕೊಂಡ್ ಹೋಗು ಇಲ್ಲಿಂದ ಅಂತ ಹೇಳಿ ಕಾಸು ಅವ್ರನ್ನ ಕರಿತಾರ ಸರ್. ಕರೆದಾಗ ಅವ್ರು ಬಂದ ಅವ್ರಿಗೆ ಏನ್ ಅವ್ರ ಮುಗ್ಸಾಕ್ ಕೊಟ್ಟ ಅವ್ರನ್ನ ಇಲ್ಲಿಂದ ಕರ್ಕೊಂಡ್ ಹೋಗ್ತಾರ. ಹಿಂಗೈತಿ ಸರ್ ಅದು ಈ ಸನ್ನಿವೇಶ ಹಿಂಗೈತಿ ಸರ್. ಇದು ನೀವು ನಿಜವಣಿ ಶಿವೆಗಳ ಮುಖ್ಯ ಪಾತ್ರ ನೀವೇ ಮಾಡ್ಲಿಕ್ಕೆ ಹತ್ತೀರಿ. ಮಾಡ್ತಾರೆ ಸರ್. ಇದ್ರ ಬಿಟ್ರೆ ನೀವು ನಿಜಗುಣ ಶಿವೆಗಳ ಮುಖ್ಯ ಪಾತ್ರ ಒಳಗ ನಿಮಗೆ ಎಲ್ಲಿಂದ ಆರಂಭ ಆಗ್ತದ? ಫಸ್ಟ್ ಸ್ಟಾರ್ಟಿಂಗ್ ನಿಜಗುಣ ಶಿವಗಿಂದನೇ ಆರಂಭ ಆಗ್ತದೆ. ಕೆಲವು ಮಾತುಗಳಂತ ಹೇಳ್ರಿ ನೋಡಿ ಕೇಳುವರಿಗೆ. ಓಂ ಶಿವಾಯ ಪಾರ್ವತಿ ಗವಾಯ ಅಮೃತ ಧ್ರುವಾಯ ನಮೋ ನಮೋ ಎನ್ನುತ್ತ ಪರಿಪಾಯ ಮಗ್ ಜಗದ್ಭರಿತ ನಾನಾರು ಜಗವಿದೇನೋ ಪ್ರತಿವಾದಿ ಭೂತಗಳೇನೋ ತೋರುವ ಚಿತ್ರಗಳೇನೋ ಇದರ ನಿರ್ಮಾಣ ಕಾರಣವೇನು ಚಿತ್ರ ವಿಚಿತ್ರ ಜೀವನದಾಟ ಅದ್ಭುತ ಸೇನೆ ಮನೋಟ ನಿತ್ತ ನಿಲ್ಲ ಗೊಲದೆ ನೆಲೆಗೊಟ್ಟ ಹನ್ನಿಕೇರಿ ವಾಸ ಸಿದ್ದೇಶ ನಿಜ ಭಕ್ತರೆಲ್ಲ ವಿನಾಶ ಅವರಲ್ಲಿ ಇಟ್ಟರೆ ಮನಸ
ಹೋ ಸರ್ವತಂತ್ರ ಸ್ವತಂತ್ರನಾದ ಸರ್ವೇಶ್ವರ, ನನ್ನನ್ನು ಮತ್ತು ನನ್ನಂತೆ ಈ ಮಾನವನನ್ನ ಬಂಧುಗಳನ್ನು ಮಾನವನ ವೇಷದಲ್ಲಿ ತೊಡಸಿ ತೋರ್ಪಡಿಸುವ ನಿನ್ನ ನಾಟ್ಯ ರಂಗಸ್ಥಳವಾದ ಪೃಥ್ವಿಯಾದಿ ಪಂಚವರ್ಣದ ಪಂಜರವೂ ಇದೇನು ಹೇ ತಂದೆ? ಇದನ್ನೇಕೆ ನಿರ್ಮಾಣ ಮಾಡಿದಿ? ಈ ಪಂಜರದಲ್ಲಿ ಅಥವಾ ಜೈಲಿನಲ್ಲಿ ಅಥವಾ ಭೂತಗಳ ರಂಗಸ್ಥಳದಲ್ಲಿ ಇರವಿ 84 ಲಕ್ಷ ಜೀವರಾಶಿಗಳು ಹೀಗೆ ದೃಶ್ಯ ಹೀಗೆ ಅದೃಶ್ಯವಾಗುವ ಸಿನಿಮಾ ಫಿಲ್ಮದಂತೆ ಭಾಗ್ಯಹೀನ ಜೀವ ಜಂತಗಳಾದ ನಮ್ಮನ್ನು ತುಂಬಿಸಿ ಚಲಿಸಲಿಕ್ಕೆ ಹಚ್ಚಿದ್ದು ನಮ್ಮ ಪಾಪದ ಫಲವೆಂಬುದು ಶಾಸ್ತ್ರಸಮ್ಮತವಾಗಿರುವುದು. ಯಾರು ತಾವು ಮಾಡಿದ ಪಾಪದ ಪ್ರತಿಫಲವಾಗಿ ದೀರ್ಘಕಾಲ ಗಿಡಬಳ್ಳಿಗಳಾಗಿ ನಿಂತಲ್ಲಿಯೇ ನಿಂತು ಬಿಟ್ಟರು. ಯಾರು? ನರಿ ನಾಯಿ ಊರ ಹಂದಿಯಾಗಿ ಊರ ಹೊರಬೇಲಿಯಲ್ಲೇ ಮೇಯುತ್ತ ತಾವು ಮಾಡಿದ ಶಿಕ್ಷೆಯ ರೂಪವನ್ನು ಈ ಜಗತ್ತಿಗೀಡು ಮಾಡಿ ತೋರಿಸುತ್ತಿರುವರು. ಯಾರು? ಮೀನ ಮೊಸಳೆ ಜಲಚರ ರೂಪವನ್ನು ಧರಿಸಿ ನಿರಂತರ ನೀರಿನಲ್ಲಿ ಹರಿದಾಡುತ್ತಾ ಆ ನೀರಿನಲ್ಲಿ ತೇಲಿ ಬಂದ ಫಲಸನ್ನು ತಿಂದು ತಮ್ಮ ಹೊಟ್ಟೆಯನ್ನು ಹರಿದುಕೊಳ್ಳುತ್ತಿರುವರು. ಹೀಗೆ ಯಾರು ಯಾವ ಪಾಪವನ್ನು ಮಾಡಿರುವರೋ ಅವರವರ ಪಾಪಕ್ಕೆ ತಕ್ಕಂತೆ ಶಿಕ್ಷೆ ವಿಧಿಸಿರುವಿ. ದೇವಾ, ಆ ಎಲ್ಲ ಪಾಪ ಅಪರಾಧಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ಎಲ್ಲಕ್ಕೂ ಶ್ರೇಷ್ಠವಾದ ಎಲ್ಲಕ್ಕೂ ಕಡೆದಾದ ಅರಿವಿನ ಜನ್ಮವಾದ ಈ ಮಾನವ ಜನ್ಮವನ್ನು ಕೈಲಾಸಪತಿಯು ನಮಗೆ ಕರುಣೆಯಿಂದ ನೀಡಿರಲು ಆತನು ನೀಡಿದ ಜ್ಞಾನದಾನ ದಾಕ್ಷಿಣ್ಯವಿಲ್ಲದೆ ತಿರುಗಿ ಅದೇ ದುಸ್ವಾರ್ಥ ದುರಾಸೆಯ ದುಬ್ಬ ಚಪ್ಪರಿಸುತ್ತಾ ಬೆನ್ನು ಹತ್ತಿ ತಿರುಗುವ ಈ ನನ್ನ ಮರಳು ಬಂಧುಗಳ ಗತಿ ಏನು? ಏನೇ ಇರಲಿ, ನನ್ನ ಧಾತಾರನು ದಯಪಾಲಿಸಿದ ಜ್ಞಾನವನ್ನು ಸದಾ ಮುದ್ದಿಡುತ್ತಾ ಅಲ್ಪ ಆಯುಷ್ಯ ಅಲಾವುದೇ ಸಿನಿಮಾ ದೃಶ್ಯದಲ್ಲಿ ಅಭಿನಯಿಸಿ ನನ್ನ ಕೊರಳಿಗೆ ಸುತ್ತಲ್ಪಟ್ಟ ಈ ಭವಮಾಲೆ ತಾನಾಗಿಯೇ ಬಿಚ್ಚುವಂತೆ ಪ್ರಯತ್ನಿಸುತ್ತೇನೆ. ಜಗನ್ನಾಮಕನಾದ ಈಶ್ವರನ ದೃಷ್ಟಿಯಲ್ಲಿ ಕೋಟ್ಯಾಂತರ ಜೀವಿಗಳು ಜೀವತ್ತು ಬಾಳಿ ಅಳಿದಿವೆ. ಮಾನವನಿಗಿಂತ ನೋರ್ಮಡಿಯಾದ ದೇಹ ಬಲವುಳ್ಳ ಪ್ರಾಣಿಗಳು, ಸುಂದರತಮ ಪಕ್ಷಿಗಳು, ಸಾಧು ಪ್ರಾಣಿಗಳು ಜೀವತ್ತು ಬಾಳಿ ಅಳಿದಿವೆ. ಮನುಷ್ಯನಿಗಿಂತ ಶಕ್ತಿಯಲ್ಲಿ ಗಾತ್ರದಲ್ಲಿ ದೊಡ್ಡದೆ ನಿಷಿದ್ಧ ಪ್ರಾಣಿ ಆನೆ ಜೀವಿಸಿದ್ದಾಗಿಯೂ ಬೆಲೆ, ಸತ್ತ ಮೇಲೆಯೂ ಬೆಲೆ. ಸಾಧುವಾದ ಗೋವಿನಿಂದ ನಮಗೆ ಅಮೃತ ದೊರೆಯುತ್ತಿದೆ. ಗೋವು ತಾನಿಟ್ಟ ಕಸ ನೊಸಲಿಗೆ ವಿಭೂತಿಯಾಗುತ್ತಿದೆ. ಸತ್ತ ಮೇಲೆ ಚರ್ಮ ನಮ್ಮ ಪಾದರಾಕ್ಷಿಗಳಾಗುತ್ತವೆ. ಆದರೆ ಮಾನವನ ಶರೀರದಲ್ಲಿ ಪ್ರಾಣ ಇರುವವರಿಗೆ ಮಾತ್ರ ಅವನಿಗೆ ಇಷ್ಟೇ ಬೆಲೆ ಎಂದು ಹೇಳಲು ಸಾಧ್ಯವೇ ಇಲ್ಲ. ಅದೇ ಪ್ರಾಣ ಪಕ್ಷಿ ಹಾರಿ ಹೋದ ಮೇಲೆ ದೇಹ ನಿರ್ಭಾಯುಕ್ತ. ಅದಕ್ಕಂತೆ ಭಕ್ತಿ ಭಾಂಡಾರಿ ಬಸವಣ್ಣನವರು ಹಾಡಿದ್ದಾರೆ, ವ್ಯಾಧ ನೊಂದು ಮಲವು ಕೊಂದು ತಂದರೆ ಸಲುಭಾಗ್ಯಕ್ಕೆ ಬೆಲೆಗೈವರಯ್ಯ ಈ ನೆಲವನ್ನಾಳಿದವನ ಹೆಣವೆಂದರೆ. ಒಂದಡಗಿಗೆ ಕೊಂಬೋರಿಲ್ಲ ನೋಡು ಕೂಡಲ ಸಂಗಮ ದೇವ ಎಂದು ಭಕ್ತಿ ಭಾಂಡಾರಿ ಬಸವಣ್ಣನವರು ಹಾಡಿದ್ದಾರೆ. ಇದೇ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಪ್ರಶ್ನಿಸುವುದೇ ನಿಮ್ಮೆಲ್ಲರ ಕರ್ತವ್ಯ. ಈಗ ನಾನು ಈ ಮೈಸೂರು ಪ್ರಾಂತಕ್ಕೆ ರಾಜನಾಗಿ ಜನಿಸಿದ್ದೇನೆ. ಪ್ರಜರು ನನ್ನ ಮಕ್ಕಳು ಮತ್ತು ನಾನು ಪ್ರಜರ ಮಗನು. ಪ್ರಜರ ಹಿತಚಿಂತಕನಾಗಿಯೇ ಬಾಳ್ವೆ ಮಾಡುತ್ತೇನೆ. ಆದರೆ ನಾನು ನಡೆಯತಕ್ಕ ಗುಟ್ಟನ್ನೊಂದು ಕಡೆ ಇಟ್ಟು ಈಗ ಪ್ರಜರ ಯೋಗಕ್ಷೇಮ ವಿಚಾರಿಸುವುದರ ಸಲುವಾಗಿ ತಮ್ಮೆಲ್ಲರ ಆಜ್ಞೆ ಮೇರೆಗೆ ರಾಜ್ಯ ದರ್ಬಾರಕ್ಕೆ ತೆರಳುತ್ತೇನೆ. ಬಾ ಚಂದದ. ಇವು 5-5 ನಿಮಿಷದ್ದು ಡೈಲಾಗ್ ಅವ ಇವು. ಇವೆಲ್ಲ ನೀವೇನು ಬೈಪಾಟ್ ಮಾಡ್ತಿರೋ ಇನ್ನು ಅಂದಂದ ಹಿಂಗ ಬೈಪಾಟ ಈ ಸರ ನಮ್ಮ ಅಪ್ಪಾರ ಏನ್ ಮಾಡ್ತಿರಲ್ರಿ, ಹೇಳ್ರಿ. ಅದ್ಭುತ ಕಲಾವಿದ್ರಿ. ಅವ್ರದ್ದು ನಾನು ಕೇಳಿನ 90% ನಾನು ಕಲ್ತೇನೆ ಸರ್. ಕೇಳಿ ಸರ್. ಕ್ಯಾಸೆಟ್ ನಮ್ಮದು ಏನು ಒಟ್ಟು ಕೇಳೆ ಹಿಂಗ ಇವತ್ತು 4 ಲೈನ ಬೈಪಾಟ್ ಹಂಗಲ್ಲ ಅಂದ್ರೆ ಸರ್ ನನ್ನ ಘಟನೆ ಸರ್ ಇದು. ನಿಮ್ದ ಹೇಳಿ. ನಮ್ದರಿ ನಾನು ನಮ್ಮ ಅದೇನಿತ್ತು ಸರ, ನಮ್ಮ ನಿಜವಾದ ಘಟನೆ ಹೇಳ್ಬೇಕಪ್ಪ ಅಂತಂದ್ರ ನಮ್ಮ ಅಪ್ಪಾರದು ಕ್ಯಾಸೆಟ್ ಮಾಡಿದ್ದೆ ಸರ್. ಅವ್ರು ಕ್ಯಾಸೆಟ್ ಮಾಡಿದಂತ ಸಂದರ್ಭದೊಳಗ ನಾವು ಕ್ಯಾಸೆಟ್ ಕೇಳ್ಕೊಂತ ಮನ್ಯಾಗ ಕಾರ್ಯಕ್ರಮ ಮಾಡುವಾಗಲಿ ಮಾಡುವಾಗಲಿ ನಾವು ಕೇಳ್ತಿದ್ವು. ಪ್ರತಿ ಹಂತದಾಗ ನಾವು ಕೇಳ್ತಿದ್ರು. ಅವನು ನಾವು ಮನಿ ಒಂದು ಕಟ್ಸಾತಿದ್ವಿ ಸರ್. ಅವಾಗ ಆ ಮನಿ ಕಟ್ಸೋ ಟೈಮ್ದಾಗ ಅವನು ದಿನನಿತ್ಯ ಕೆಲಸ ಮಾಡಂತ ಬಂದಂತ ಲೇಬರ್ ಏನಾದ ಸರ್, ಅವ್ನ ಹಸ್ಕೊಂಡ್ ಕೇಳ್ತಿದ್ದೆ ಸರ್. ಅವ್ನ ಹಚ್ಕೊಂಡ್ ಕೇಳ್ತಿದ್ರು. ಅವ್ರಿಗೆ ಒಂದ್ ರೌಂಡ್ ಕೇಳಿದಿಂದ ನಾನು ಮತ್ತೆ ಬೇರೆ ಮತ್ತೊಂದು ಹಚ್ಚಲ್ಲ ಅಂತ ನಾನು ಹೋಗ್ತೀನಿ ಸರ್ ಬೇರೆ ಹಚ್ಚಾಕ. ಅವ್ರು ನೋಡ್ಪ ಬೇಡ, ನೀ ಹಚ್ಚಿರ ನಿಜಗುಣ ಶಿವಗಿ ನಾಟಕ ಕ್ಯಾಸೆಟ್ ಏನಲ್ಲ ಅವನ್ನ ಹಾಕ, ಅವನ್ನ ಹಚ್ಚುವ, ನಿನಗ ಬ್ಯಾಸರ ಆದ್ರ ಬಿಟ್ಟು ಬಂದ್ ಮಾಡಿ ಬಿಡೋದನ್ನ ಅಂತ ಅಂತಿದ್ರು ಸರ್. ಅವ್ರು ಬೇರೆ ಕೇಳಾಕ ಹೋಡ, ನಮಗ ಇಷ್ಟ ಇಲ್ಲ ಕೇಳಾಕ. ಹೌದೌದು. ನಮಗ್ ಕೆಲಸ ಮಾಡ್ಬೇಕಾದ್ರೆ ಅವನೇ ಕೇಳಾರ. ಅಲ್ಲ, ಒಂದ್ರೊಳಗೆ ಪರಿಣಿತಿ ಸಿಗ್ಬೇಕಾದ್ರೆ ಹಂಗ ಮಾಡ್ಬೇಕು.
ಮಾಡ್ಬೇಕಾಗ. ಹಂಗ ಮಾಡ್ಬೇಕಾಗ್ತದೆ. ಅವ್ನು ಕೇಳಿ ಅವ್ರು ಹೇಳಿದಾಗ ನಾವು ಕೇಳಿ 24 ತಾಸು ಅವ್ರ 12 ತಾಸು ಅವ್ರ ಮೇಲೆ ಇರ್ತೀನಿ ಸರ್ ಕೆಲಸ ಮಾಡುವಾಗ. ಅವ್ನು ಕೇಳಿ ನನಗೆ ಏನಾಗ್ಬಿಡ್ತು ಸರ್, ಅದ ಒತ್ತಡಿಗಿಂದ ಅವು 3 ಭಾಗ ಇದ್ದು ಸರ್, ಅವ ಕ್ಯಾಸೆಟ್ ಇದ್ದು ನಾವು. ಹೌದು, 3 ಭಾಗ ಅದಾವ ಸರ್. ಅವು ಈಗ ಸದ್ದಾರು ಅದಾವ ಸರ್. ಇರ್ಲಿ. ಆ 3 ಭಾಗನು ನಾನು ಕೇಳಿ ಅದು ನನಗೆ ಆಟೋಮೆಟಿಕ್ ನಮ್ಮ ಅಪ್ಪಾರ ಮಾಡತಕ್ಕಂಥ ಪಾತ್ರನ ಅದ್ರಾಗ ನನಗೆ ಪ್ರಿಂಟ್ ಆಗಿಬಿಟ್ಟು ಸರ್, ಜೆರಾಕ್ಸ್ ಆಗಿಬಿಟ್ಟು ಸರ್. ನನಗೆ ಒಳಗೆ ಹೊಕ್ಕೊಂಡ್ಬಿಟ್ರು ಸರ್. ಅವಾಗ ಆಗಿನ ತಂದೆ ತಾನ ಏನು ನಮ್ಮ ಒಂದು ವರ್ಷದ ನಾವು ಮನೆ ಕಟ್ಟಿದ್ರಿ, ಆ 1 ವರ್ಷದ ಟೈಮ್ದಾಗ ನನಗೆ ಆಟೋಮೆಟಿಕ್ ನಿಜಗುನಿ ಪಾತ್ರ ಮಾಡುವಷ್ಟು ನಾನು ಪರಿಪೂರ್ಣ ಆಗಿಬಿಟ್ಟಿನಿ ಸರ್. ಅವ್ನು ಕೇಳಿ ಆಮೇಲೆ ಏನಾಗಿಬಿಟ್ಟು ಸರ್, ಅದ ಕ್ಯಾಶೆಟ್ದಾಗ 75% ಅಷ್ಟ ಆಗೈತೆ ಸರ್. ಅದು 3 ಭಾಗನಾಗ ಅಂದ್ರೆ ಮುಗಿಸ್ಬೇಕಾಗಿತ್ತಲ್ಲ ಸರ್. ಹೌದೌದು. ಇನ್ನೂ 1 ಭಾಗ ಉಳಿತು ಸರ್. ಅದ ಇನ್ನೂ 1 ಭಾಗ ಉಳಿದಿಂದ ನಮ್ಮ ಊರಾಗ ಏನಾಗ್ಬಿಡ್ತೀವಿ, ಬೇರೆ ಇದ ಕಾರ್ಯಕ್ರಮನ ಬೆಳವಡಿ ಅಂತ ಒಂದು ಟೀಮ್ ಐತಿ ಸರ್. ನಮ್ಮ ಊರ ಹತ್ರ ಒಂದು ಬೆಳವಡಿ ಐತಿ, ಬೆಳವಡಿ ಮಲ್ಲಮ್ಮನ. ಬೆಳವಡಿ ಮಲ್ಲಮ್ಮನ ಊರ. ಆ ಬೆಳವಡಿ ಮಲ್ಲಮ್ಮನ ಊರಿನವ್ರು ನಮ್ಮ ಊರಿಗೆ ಒಂದಿನ ಕಾರ್ಯಕ್ರಮ ಮಾಡಕ್ ಬಂದಿದ್ರು. ಮಾಡಕ್ ಬಂದ ಸನ್ನಿವೇಶದಾಗ ಏನಾಗೈತಿ, ಅವರು ನಮ್ಮ ಈಗೇನ ಸಹಪಾಠಿ ಅದಾರಲ್ಲ, ನನ್ನ ಗೆಳೆಯರು ನಾನ್ ನಿಜಗುನಿ ಪಾಠ ಮಾಡ್ತಾನೆ ಅನ್ನೋದು ಅವರಿಗೆ ಗೊತ್ತಿತ್ತು ಸರ್. ಗೊತ್ತಿತ್ತು. ಮತ್ತೆ ಇಲ್ಲ ನನಗೇನು ಕೇಳಲಿಲ್ಲ ಸರ್. ಇಲ್ಲ ನಿಜಗುನಿ ಪಾತ್ರ ನಮ್ಮ ಗೆಳೆಯ ಒಬ್ರು ಮಾಡ್ತಾರೋ ಅಂದಾರ ನನ್ನ ಸ್ಟೇಜಿಗೆ ತಗೊಂಡ್ ಹೋದಾರ ದುಗಿಸ್ಬಿಟ್ರು ಸರ್. ದುಗಿಸಿ ಅವ್ರನ್ನ ನನಗೆ ತಯಾರನೇ ಆಗಿರ್ಕಲ್ಲ ಸರ್. ತಯಾರಿ ಇಲ್ಲ. ಅವ್ರು ದುಗಿಸಿದ ಗುಡ್ಲೇನ ಹಂಗಿದ್ರ ಆಯ್ತು ಬಿಡಂತ ಈಗ ಒಂದು ಮಾತು ಹೇಳಿ ಸರ್. ಒಂದ್ ಮಾತು ಹೇಳಿದ್ದಿಂದ ಅದು ಅಷ್ಟಕ್ಕನ ಜನರ ಮೇಲೆ ಪರಿಣಾಮ ಬೀರ್ಬಿಟ್ಟು ಸರ್. ಜನರ ಮೇಲೆ ಪರಿಣಾಮ ಬೀರ್ ಸರ್. ಅವ್ರು ಏನಂದ್ರು, ನಮ್ಮ ಮುಂದೆ ಮರನೇ ದಿನ ನಮ್ಮ ತಂದೆಯವ್ರಿಗೆ ಹೋಗಿ ಸರ್, ನೀವು ನೋಡು ನಿಮ್ಮ ಮಗ ಅದಾರಲ್ಲ, ಅವರು ನಿನ್ನೆ ನಡೆದಂಥ ಕಾರ್ಯಕ್ರಮದಾಗ ಒಂದು ಮಾತು ಹೇಳಿದಾರ, ಅವರು ನಿಜಗುನಿ ಪಾತ್ರ ಮಾಡ್ತಾರ ಅನ್ನೋದು ನಮಗೆ ಭರವಸೆ ಆಗೈತಿ. ನಿಂದೊಂದು ಸ್ವಲ್ಪ ಆಶೀರ್ವಾದ ಅವ್ರಿಗೆ ಆಗ್ಬೇಕು. ವಿಶ್ವಾಸದ ನೀವು ನಿಮ್ಮ ಆಶೀರ್ವಾದ ಒಂದು ಸ್ವಲ್ಪ ಅವ್ರಿಗೆ ಆದ್ರ ಆಟೋಮೆಟಿಕ್ ಅವ್ರ ಮಾಡ್ತಾರೋ ಅನ್ನುವಂಥದ್ದು ನಮ್ಮ ತಂದೆಯವ್ರಿಗೆ ಹೇಳಿ ಸರ್. ಆಮೇಲೆ ನಮ್ಮ ತಂದೆಗೆ ಗೊತ್ತಿಲ್ಲ ಸರ್, ನಾ ಮಾಡ್ತಾನ ಅನ್ನೋದು ನಮ್ಮ ತಂದೆಯವ್ರಿಗೆ ಗೊತ್ತಿಲ್ಲ. ನನಗೆ ಕಲಿಸಲ್ಲ ಸರ್ ಅವ್ರ. ಆಮೇಲೆ ಈ ಹಂತಕ್ಕೆ ಬಂದ ಕಾಸು ನನ್ನ ಮಾತಾಡಿಸ ಸರ್. ಅವ್ರು ಮಾತಾಡಿಸ ಕಾಸು ಹಂಗತ್ರಿ ಏನು ಮಾತಾಡಪ್ಪ ನೋಡು ನನ್ನ ತೇಕಾಸು ಒಂದು ಮಾತಾಡಿನಿ ಸರ್. ಅವ್ರ ಮುಂದೆ ಬರೋಬ್ಬರ ಐತ್ಲಾ ಹಿಡ್ಕೊಂಡಿರಲ್ಲ ನೀ ಅಂದವ್ರನ್ನ ಏನ್ ಮಾಡ್ಬಿಟ್ರು ಸರ್. 75% ನಾನು ನಮ್ಮ ತಂದೆ ಕ್ಯಾಸೆಟ್ ನೋಡಿ ಕಲ್ತೀನಿ, ಇನ್ನು 25% ಏನಿತ್ತಲ್ರಿ ಆ ಕತಿ ಅವ್ರದ್ದು ಕತಿ ಎಲ್ಲ ಇದಾಗಿತ್ತು ಸರ್. ಇದೆಲ್ಲ ನಶಿಸಿ ಹೋಗಿತ್ತು ಸರ್. ಅದು ಕತಿ ನನಗೆ ಮತ್ತೊಂದು ರೆಡಿ ಮಾಡಿರಿ ಸರ್. ನಮ್ಮ ತಂದೆನ ಬರದ ಕಾಸು ಕೈಬರನ, ನಮ್ಮ ತಂದೆ ಕೈಬರನ್ನ ಬರದ ನನಗೆ ರೆಡಿ ಮಾಡಿ ಕೊಟ್ರು ಸರ್. ಇನ್ನು 25% ನಾನು ನೋಡಿ ಕಲ್ತೇನೆ ಸರ್. ಏನ್ ನಮ್ಮ ತಂದೆಯವ್ರು ಬರೆದು ಕೊಟ್ಟಾರಲ್ಲ ಅದನ್ನ 25% ಉಳಿದುತ್ತಲ್ಲ ಅದನ್ನ ನಾನು 75% ನಮ್ಮ ತಂದೆಯವ್ರ ಕ್ಯಾಸೆಟ್ ಕೇಳಿ ಕಲ್ತೇನೆ ಸರ್. ಹಿಂಗಾಗಿ ನಮ್ಮ ತಂದೆಯವ್ರು ನೋಡ್ತಿದ್ರು ಸರ್. ನೋಡ್ತಿದ್ರು ಸ್ವತಃ ನಾನು ನಿಂಬಲ್ ಕಾರ್ಯಕ್ರಮ ಮಾಡಕ್ ಬಂದಾರ. ಈಗಾಗಲೇ ಸರ್ 173 ಕಾರ್ಯಕ್ರಮ ನಾನು 173 ಕಾರ್ಯಕ್ರಮ ಆಗಿದಾವ ಸರ್. 173 ಕಾರ್ಯಕ್ರಮ ಹಳ್ಳಿಗೆ ಹೋಗಿ ಪ್ರತಿ ನಾನು ಒಂದು ವರ್ಷಕ್ಕೆ 10 ರಿಂದ 15 ಕಾರ್ಯಕ್ರಮ ನಾನು ಮಾಡ್ತೀನಿ. ಈಗ ಸದ್ದಾದ್ರೂ ಮಾಡ್ತೇನೆ ಸರ್. ನಮ್ಮ ಕಂಪ್ನಿ ಐತಿ ಸರ್. ಈ ಸದ್ದಾರು ನಿಮ್ಮಲ್ಲಿ ಸ್ತ್ರೀ ಪಾತ್ರ ಅವ್ರು ನಿಮ್ಮೂರವ್ರೆ? ಎಲ್ಲಿ ನಮ್ಮೂರವ್ರ ಸರ್. ನಮ್ಮೂರವ್ರ ಬೇರೆ ಊರಿಂದ ಅವ್ರು ಬರ್ತಾರ. ನಮ್ಗೆ ಯಾರು ಬೇರೆಯವ್ರವ್ರು ಬಂದ್ರೆ ಒಂದ್ ಪ್ರಾಕ್ಟೀಸ್ ಮಾಡಿ ಹೋಗ್ತಾರೆ ಸುಮ್ ಹಂಗೆ ಒಮ್ಮೆ ಚಾಲು ಒಮ್ಮೆಕ್ಕೆ ಹೋಗೇ ಬಿಡ್ತು ಸರ್. ಹಂಗ ಈ ಪಾರ್ಜಾತು ಹಂಗೆ ಒಮ್ಮೆ ಚಾಲು ಮಾಡ್ತಾರ ಅವರು. ಹೌದು ಸರ್. ಸಂಖ್ಯಾ ಬಾಳೆ ಇದು ಯಾರ್ಯಾರ ಊರಿಂದವ್ರು ಬೇಕಾದವ್ರು ಬರ್ತಾರ ಅವ್ರು ಒಮ್ಮೆ ಚಾಲು ಮಾಡ್ತಾರೆ. ಒಮ್ಮೆ ಚಾಲು ಡೈರೆಕ್ಟ್ ಸರ್. ಹಂಗ ಯಾಕಂದ್ರೆ ಅವ್ರ ಪರಿಣಿತಿ ಪಡೆದಿರ್ತಾರ ಅಷ್ಟ. ಎಕ್ಸ್ಪರ್ಟ್ ಇರ್ತಾರ. ಮತ್ತೆ ಅವ್ರಿಗೆ ಏನು ಹೇಳುವಂತ ಅವಶ್ಯಕತೆ ಇರಂಗಿಲ್ಲ. ಅವ್ರು ನಾವು ಯಾವ್ದ ಸಟ್ಟಕರಲ್ಲ ಕಾರ್ಯಕ್ರಮಕ್ಕೆ ನಮಗೆ ನಿಗದಿತ ಸಮಯಕ್ಕೆ ಈ ಒಬ್ರು ಆ ಕಲಾವಿದ್ರು ನಾವು ಚೇಂಜ್ ಆಗಿರ್ತವ್ರು ಸರ್. ಒಮ್ಮೆ ಆ ಕಾರ್ಯಕ್ರಮ ಮಾಡಕ್ ಸಟ್ ಆಗಿರ್ತಾರ, ಇವ್ರು ಇಲ್ಲಿ ಸಟ್ ಆಗಿರ್ತಾರ. ನಮಗೆ ಆ ಸನ್ನಿವೇಶಕ್ಕೆ ಬೇಕಾದವ್ರು ಸಿಗಂಗಿಲ್ಲ. ಬೇರೆದವ್ರನ್ನ ನಾವು ಕರಿಸ್ ಕಾಸ ನಮ್ಗೆ ಟೈಮಕ್ಕೆ ನಮ್ಗೆ ಯಾರು ಒದಗಿ ಬರ್ತಾರಲ್ಲ ಅವ್ರನ್ನ ಕರ್ಕೊಂಡು ನಾವು ಕಾರ್ಯಕ್ರಮ ಮುಗಿಸ್ಕೊಂಡು ಬರೋದೊಂದು ಉದ್ದೇಶ ನಮ್ದ ಮಾಡ್ಕೊಂಡು ಬಂದಿರ್ತೇವೆ ಸರ್. ವಿಶೇಷವಾಗಿ ಬೇರೆ ಕಲಾವಿದರನ್ನ ಕರ್ಸೋದು ಕಡಿಮೆ. ನಮ್ದೊಂದು ಟೀಮ್ ಐತಿಲ್ಲ, ಆ ಟೀಮಿನ ಮೇಲೆ ನಾವು ಎಲ್ಲಾರು ಇದ್ದೀರಿ. ನಿಮ್ ಟೀಮ್ ಆ ಟೀಮ್ನಾಗ ಎಲ್ಲ ಐತಿ ಸರ್. ಪೇಟಿ ಅವರು ತಬಲಾದವ್ರು ನಾವು 10 ಜನ ಅದಾವ್ ಸರ್. ಒಂದ್ ನಮ್ಮ ಟೀಮ್ನಾಗ ಶ್ರೀ ರಾಮಲಿಂಗೇಶ್ವರ ನಾಟ್ಯ ಸಂಘ ಅಂತ ಏನು ಹೇಳಿಲ್ಲ. ಈ ಟೀಮ್ನಾಗ 10 ಜನ ಅದಾವ್ರಿ. ಈ 10 ಜನದಾಗ ವಿಶೇಷ ಯಾರು ಚೇಂಜ್ ಆಗಂಗಿಲ್ಲ. ಅಲ್ಲಿಯವ್ರೇನದಾವು. ಅಕಸ್ಮಾತ್ ಒಬ್ರು ಏನಾರ ಡೇಟ್ ಏನಾರ ಇಲ್ಲಿ ಫರಕ್ ಆಗಿತ್ತಪ್ಪ ಅಂತಂದ್ರೆ ಯಾರನ್ನಾರ ಒಬ್ರನ್ನ ಮತ್ತೊಮ್ಮೆ ನಾವು ಅಲ್ಲಿ ಅವ್ರನ್ನ ಹಾಕೊಂಡ್ ಕಾಸು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾವ ಸರ್. ಈಗ ನಿಜೀವನ ಸೇವೆಗಳು ಆಗಳ ಮಾತು ಹೇಳಿದ್ರಿ. ಹೌದು ಸರ್. ಈಗ ಮತ್ತೊಂದು ಹಾಡು, ಮತ್ತೊಂದು ಸ್ವಲ್ಪ ಡೈಲಾಗ್ ಹೇಳ್ರಿ. ಮತ್ತೊಂದು ಹೇಳ್ರಿ. ಪಾವನ ಪುರುಷ ಮಲ್ಲೇಶ, ಪಾವನ ಪುರುಷ ಮಲ್ಲೇಶ, ಶರಣರ ಕಾಯೋನಿ ಪರಮೇಶ.
ಪಾವನ ಪುರುಷ ಮಲ್ಲೇಶ ಪಾವನ ಪುರುಷ ಮಲ್ಲೇಶ ಶರಣರ ಕಾಯೋನಿ ಪರಮೇಶ ಶರಣರ ಕಾಯೋ ಶರಣರ ಕಾಯೋ ಶರಣರ ಕಾಯೋ ಶರಣರ ಕಾಯೋ ಶರಣರ ಕಾಯೋ ಭಕ್ತರನ ಕಾಯೋ ಶರಣರ ಕಾಯೋ ಭಕ್ತರನ ಕಾಯೋ ಪಾವನ ಪುರುಷ ಮಲ್ಲೇಶ ಶರಣರ ಕಾಯೋ ಪರಮೇಶ. ಅಲ್ಲಿ ತೋರುವ ಬೆಟ್ಟ ನಿಜ ಕೈಲಾಸ, ಲೋಕ ಪಾವನ ಮೂರ್ತಿ ಶ್ರೀ ಶಂಭೋಲಿಂಗ ಸದ್ಗುರು ಇರತಕ್ಕ ಬೆಟ್ಟ ಹೂ ಕೈಲಾಸ. ದೇವ ರಾವಣೇಶ್ವರನ ತಪಸ್ಸಿಗೆ ಮೆಚ್ಚಿ ನಿನ್ನ ಆತ್ಮಲಿಂಗವನ್ನು ದಯಪಾಲಿಸಿ ಭೂಲೋಕದಲ್ಲಿ ನೆಲೆಸಿದಿ ಗೋಕರ್ಣ ಕ್ಷೇತ್ರದಲ್ಲಿ. ತಂದೆ, ಇಂದು ಈ ಶಂಭೋಲಿಂಗ ಬೆಟ್ಟಕ್ಕೆ ಆಗಮಿಸಬೇಕಾದರೆ ಯಾರ ದರ್ಶನಾರ್ಥವಾಗಿ ಯಾರನ್ನು ಉದ್ಧರಿಸುವುದಕ್ಕಾಗಿ ಬಂದಿರುವೆ ತಂದೆ. ಬೆಂಕಿ ಹತ್ತುವ ಮೊದಲು ಬಾವಿಯನ್ನು ತೋಡಿಕೊಂಡು ಸಜ್ಜಾಗಿ ನಿಲ್ಲುವಂತೆ ಮರಣವೆಂಬ ಬೆಂಕಿ ಶರೀರಕ್ಕೆ ಹತ್ತುವುದರೊಳಗಾಗಿ ಗುರುವಿನ ಅಂತಃಕರುಣೆ ಎಂಬ ಗುದ್ದಲಿಯಿಂದ ನಮ್ಮ ಭಾವವೆಂಬ ಬಾವಿಯನ್ನು ತೋಡಿ ನಿಜರೂಪ ಜ್ಞಾನವೆಂಬ ನೀರನ್ನು ಸಂಗ್ರಹಿಸಿ ಮುಂದೆ ಪುಟಿಯಾಗತಕ್ಕ ಜನನವೆಂಬ ಜಲವನ್ನಾರಿಸಬೇಕಾಗಿದೆ. ಈಗಲೇ ಅಲ್ಲಿಗೆ ಹೋಗಿ ಅವರ ಪಾದವನ್ನು ಕಂಡು ಧನ್ಯನಾಗುತ್ತೇನೆ. ಧನ್ಯನಾದೆನು ತಂದೆ. ಅನಂತ ಕೋಟಿ ವರ್ಷ ತಪಸ್ಸು ಮಾಡಿದರೂ ಸಿಗದ ತಮ್ಮ ಪಾದದರತ ನಾನೇ ಧನ್ಯ ಧನ್ಯ ಧನ್ಯ. ಬಾ ಚಂದದ ಹಾಡ್ರಿ ಒಂದ್ಸ ಇನ್ನೊಂದು ಹಾಡ್ರಿ. ಹಾಡ್ರಿ. ಭಾವನಾತ್ಮ ಗುರುವರ ಭಾವನಾತ್ಮ ಗುರುವರ ಪಾಲಿಸನ್ನ ಸತ್ವರ ದೀನ ಬಂಧು ಗುರುಹರ ನೀನ ಜಗದಿ ಭವಹರ ದೀನ ಬಂಧು ಗುರುಹರ ನೀನ ಜಗದಿ ಭವಹರ. ಬೆನ್ನು ಹತ್ತಿ ಕಾಡುತ್ತಿರುವ ಜನನ ಮರಣ ಪರಿಹಾರ ಮಾಡೋ ಗುರುವೇ ಸತ್ವರ. ಪಂಚಭೂತ ನಿರ್ಮಿತ ಪಂಚನಾಗಿ ಪಂಚಭೂತ ಕಾಯವ ನಾನು ಎಂಬ ಮಾಯವ ಪಂಚಭೂತ ಕಾಯವ ನಾನು ಎಂಬ ಮಾಯವ. ಮುಸಕಿ ನಾನು ನಿನ್ನ ಮರೆತು ಹೊಂದಿಯ ಪಾಯವ ನೊಂದೆ ದೀರ್ಘ ಕಾಲವ. ಪಾವನಾತ್ಮ ಗುರುವರ ಪಾಲಿಸನ್ನ ಸತ್ವರ. ಹನ್ನಿಕೇರಿ ದೇವನ ಸಿದ್ಧಲಿಂಗ ನಾಮದ ಹನ್ನಿಕೇರಿ ಗ್ರಾಮದ ಸಿದ್ಧಲಿಂಗ ನಾಮದ ಚನ್ನದೇವ ಪಾಲಿಸನ್ನ ದೀನ ಬಂಧು ಗುರುಹರ ತೋರು ಎನಗೆ ಪಾದವ. ತಂದೆ, ಒಮ್ಮೆ ತನು ಮನ ಧನವನ್ನು ನಿನ್ನ ಪಾದಕ್ಕರ್ಪಿಸಿದ ಮೇಲೆ ಈ ಕಾಯ ಎಲ್ಲಿ ಇಟ್ಟರೇನು, ಇದನ್ನೆಲ್ಲಿ ಒಯ್ದು ಸುಟ್ಟರೇನು, ನನಗದರ ಭಯವೇ ಇಲ್ಲ. ಹಣ್ಣು ತಿಂದ ಮರವನ್ನಾರು ಕಡಿದರೇನು, ಈ ಕಾಯ ನಾಯಿ ತಿಂದರೇನು, ನೀರು ನುಂಗಿದರೇನು, ಬೆಂಕಿ ಸುಟ್ಟರೇನು, ಗಾಳಿ ಒಣಗಿಸಿದರೇನು. ಸುಖ ದುಃಖವೆಂಬ ಕಲ್ಪನಾನೇ ಇಲ್ಲ ಸಂದೆ. ಸುತ್ತಲಿರುವ ಅಜ್ಞಾನವೆಂಬ ಕತ್ತಲೆ ಸರಿದು ಓಡುತ್ತಿದೆ, ಸುಜ್ಞಾನದ ಬೆಳಕು ಮೂಡುತ್ತಿದೆ, ಪರಮಾನಂದದ ಮುಕ್ತಿ ಬಾ ಅಂತ ಕರೆಯುತ್ತಿದೆ. ಅದು ತಮ್ಮ ಕಾರುಣ್ಯದ ಕರುಣ ನನ್ನ ಜೀವನದ ಮೇಲೆ ಪ್ರಭಾವ ಬೀರಿದೆ. ಕೊಂಡುಕೊಳ್ಳಲು ಬಾರದ, ಹುಡುಕಿ ನೋಡಿದರೂ ಸಿಗದ, ಕೊಟ್ಟು ಪಡೆಯಲು ದೊರೆಯದ ಮೋಕ್ಷ. ಅಜ್ಞಾನ ತೆರೆಯಲಿ ಅನಂತ ಜನ್ಮವನ್ನು ಸುತ್ತುತ್ತಿರುವ ನರರಿಗೆ ದುರ್ಲಭವಾಗಿದೆ. ತನ್ನ ತಾನರಿಯದ ಕುನ್ನಿ ಮಾನವನಿಗೆ ಮೋಹ ಬಿಡದೆ ದುಃಖ ತಪ್ಪುವುದೇ ತಮ್ಮ ಪಾದ ಕಮಲ. ನನ್ನ ಮನೋಭಾವದಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಅನುಗ್ರಹ ಮಾಡಿದ ನಂತರ ಇದನ್ನೆಲ್ಲಿ ಬೇಕಾದಲ್ಲಿ ಇಟ್ಟು ಹೋಗುತ್ತಂದೆ. ನಿನ್ನ ಮಾತಿಗೆ ಪ್ರತ್ಯುತ್ತರ ಕೊಡಲಾರೆ. ನಿಜವಣಿ ಶಿವಳಿಗೆ ಒಟ್ಟು ಎಲ್ಲ ಕೂಡಿ ಎಷ್ಟು ಮಂದಿ ಆಗ್ತೀರಿ ನೀವು? 10 ಜನ ಆಗ್ತದೆ ಸರ್. 10 ಜನ ಆಗ್ತೀವಿ. ಪೇಟೆಯವ್ರ ತಬಲ ಅವ್ರು ಬಿಟ್ಟ ಪೇಟೆ ಎಲ್ಲ ಹಿಡ್ಕೊಂಡ ಸರ್. 10 ಜನ ಆಗ್ತದೆ. ಹಿಮ್ಮೇಳ ಹಾಡೋರು ಪೆಟ್ಟಿಗೆ ತಬಲ 5 ಜನ ರೀ. ಪಾತ್ರ ಮಾಡೋರು 5 ಜನ. 5 ಜನ 10 ಜನ ಆಗ್ತಾವ್ರಿ. ಈಗ ನಿಮ್ಮ ಪಾತ್ರ ಸ್ತ್ರೀ ಪಾತ್ರ ಜೊತೆಗೆ ಬರ್ತದೆ ಇದ್ರೆ ಅಷ್ಟು ಏನ 5 ಪಾತ್ರ ಏನದ ಬರ್ತಾವಲ್ರಿ. 5 ಪಾತ್ರ ಮೇಲೆ ಬರ್ತಾವ್ರಿ ನಿಜಗುಣ ಪಾತ್ರ ಸನ್ನಿವೇಶ ಬರ್ತಾವ. ಅಲ್ಲ, ಈ ಸ್ತ್ರೀ ಪಾತ್ರ ಎಷ್ಟು ಇರ್ತಾವ ಒಳಗೆ? ಸ್ತ್ರೀ ಪಾತ್ರ 2 3 ಇರ್ತಾವ. 2 ಅವ್ರ ಹೆಸರು ಹೇಳ್ರಿ. 3 ಮಂದಿದ. ಒಬ್ರು ಅವ್ರ ಹೆಂಡತಿ ಅದಾರ್ರಿ. ಅಲ್ಲ, ಪಾತ್ರದೊಳಗ ಈ ಪಾತ್ರದೊಳಗಿನ ಹೆಸರು ಪಾತ್ರದೊಳಗಿನ ಶಾಂತಾನ್ ಪಾತ್ರ ಐತಿ. ಶಾಂತಾನ್ ಪಾತ್ರ ಶಿವಗೆ ಅವ್ರ ಹೆಂಡತಿ ಅವ್ರ ನಿಜಗುಣ ಶಿವಗಳ ಹೆಂಡತಿ. ಹೆಂಡತಿ. ಆಮೇಲೆ ಈಗೇನ ಅವ್ರ ಮನ್ಯಾಗ ಪರೀಕ್ಷೆ ಮಾಡಕ್ ಹೋಗಿರ್ತಾರಲ್ರಿ, ಅವ್ರು ಪ್ರೇಮ್ಲಾ ಮತ್ತು ಕುರುಡಿ ಅಂತ ಅವ್ರ ತಾಯಿ. ಪ್ರೇಮಿಳಾ ಮತ್ತೆ ಕುರುಡಿ ಅವ್ರ ತಾಯಿ ಹೆಸರ. ತಾಯಿ ಕಣ್ಣಿರೋದಿಲ್ಲ, ಕಣ್ಣಿರಂಗಿಲ್ಲ. ಅವ್ರಿಗೆ ಕಣ್ಣಿರಂಗಿಲ್ಲ. ಅವ್ರು 2 ಪಾತ್ರ ಬರ್ತಾವ್ರ ಸರ್. ಆಮೇಲೆ ಇಲ್ಲಿ ದೂತಿ ಭಾಗ ಅಂತ ಒಂದ್ ಬರ್ತದೆ. 3 ಪಾತ್ರ ಬರ್ತಾವ್ರಿ ಹೆಣ್ ಪಾತ್ರ. ಅಂದ್ರೆ ಈಗ ಗಂಡ ಹೆಂಡತಿ ಮಾತುಗಳು ಬರ್ತಾವ ಸರ್. ಗಂಡ ಹೆಂಡತಿ ಮಾತುಗಳು ಬರ್ತಾವ. ಅದನ್ನ ಸ್ವಲ್ಪ ಹೇಳಿ. ನನಗೆ ಹುಚ್ಚು ಹತ್ತಿದ್ದೇ ನಿಶ್ಚಯ. ಹುಚ್ಚರಲ್ಲಿ ಅನೇಕ ತರದ ಹುಚ್ಚರಿದ್ದಾರೆ ಪ್ರಾಣೇಶ್ವರಿ. ಮೃತ್ಯು
ಮಸ್ತಕದಲ್ಲಿ ಮಂಡಿಸಿದ್ದರೂ ತಾನು ಚಿರಂಜೀವಿ ಎಂದು ತಿಳಿಯೋದೊಂದು ಹುಚ್ಚು. ಘಟ ಸರ್ಪದಂತೆ ಹಣದ ಕಾವಲಿರುವುದೊಂದು ಶ್ರೀಮಂತಿಕೆಯ ಹುಚ್ಚು. ನರಕ ಬಾಂಧದಂತಿರುವ ಸ್ತ್ರೀಯರನ್ನು ಮುಟ್ಟಿ ಮೋಹಿಸುವುದೊಂದು ಮೋಹ ವಿಕಾರದ ಹುಚ್ಚು. ಗಂಡ ಹೆಂಡರು ರತಿ ಕ್ರೀಡೆ ಆಡಿ ರಕ್ತ ಮಾಂಸದ ಮುದ್ದೆಯೊಂದನ್ನು ಗೊಂಬೆಯಾಗಿ ರಚಿಸಿ ಮಗನೆಂದು ಹೆಸರಿಟ್ಟು ಮಗನು ಹುಟ್ಟಿದನು, ಜನ್ಮವು ಸಾರ್ಥಕವಾಯಿತೆಂದು ತಿಳಿಯೋದೊಂದು ಪುತ್ರ ವ್ಯಾಮೂಲ್ಯದ ಹುಚ್ಚು. ಒಬ್ಬರನ್ನು ಅಳಿಸಿ ಒಬ್ಬರನ್ನು ನಗಿಸಿ ಮತ್ತೊಬ್ಬರನ್ನು ಉಣಿಸಿ ತನ್ನೆ ಬೇಯನ್ನೇ ಬೇಯಿಸಿ ಬಹು ದಿವಸ ಬಾಳಬೇಕೆಂಬ ದುರಾಸೆಯಿಂದ ಈ ಎಲವಿನ ಮೊಟ್ಟೆಯಲ್ಲಿ ನಂಬಿಕೆಯನ್ನಿಡುವುದು ಜಗದ್ವ್ಯಾಪಕವಾದ ಅಜ್ಞಾನಿ ಜೀವಿಗಳ ಹುಚ್ಚು. ಆಟವಾಡುವುದು ಹುಚ್ಚು, ನಾಟಕ ನೋಡುವುದು ಹುಚ್ಚು. ಇಂಥ ಅನೇಕ ಥರದ ಹುಚ್ಚರಲ್ಲಿ ನನಗೆ ಹಿಡಿದ ಹುಚ್ಚು ಈ ಹುಚ್ಚು ಅಲ್ಲ ಶಾಂತ. ನನ್ನ ಈ ಹುಚ್ಚು ಇಳಿಯಬೇಕಾದರೆ ಸಮರ್ಥನನ ಸದ್ಗುರುನಾಥನೆಂಬ ವೈದ್ಯಗಾರನೆಂದಲ್ಲದೆ ಯಾರಿಂದಲೂ ಯಾವ ಔಷಧದಿಂದಲೂ ಇಳಿಯದ ಹುಚ್ಚು. ಹುಚ್ಚು ಮಾತ್ರ ತೀರಾ ಬಲಿತು ನಿಂತಿದೆ ಪ್ರಾಣೇಶ್ವರಿ. ಹುಚ್ಚು ಹತ್ತಿದೆ ಅಂತ ಏನು ಕೇಳ್ತಾರೆ. ನಿಮಗೆ ವೈರಾಗಿ ತಾಯಿ ರಾಜ್ಯದಿದ್ದಂಥವ್ರು ನೀವು ವೈರಾಗಿ ತಾಯಿ ಮನಿ ಬಿಟ್ಟು ಯಾಕೆ ಹೊಂಟು ನಿಂತ್ರಿ, ನಿಮ್ಗೇನು ತಲೆ ಕೆಟ್ಟಿ ಹುಚ್ಚು ಹತ್ತಿ ಅಂತ ಕೇಳ್ತಾರೆ. ಏನ್ತಿ ಕೇಳಿದಕ್ಕೆ ಈ ಮಾತು ಹೇಳ್ತಾರೆ, ಈ ಮಾತು ಬರ್ತದೆ, ಈ ಮಾತು ಬರ್ತದೆ. ಹಿಂಗ ಹಂಗ ಅವ್ರ ಇಂಬಾಲಿನ ಮತ್ತೆ 2 ತಾಸಿನ ಕಾರ್ಯಕ್ರಮ ಐತಾರ. 2 ತಾಸು 2 ತಾಸು ನಮ್ಮ ಅವ್ರು ಮಾತಾಡ್ತಾರೆ, ನೀವು ಮಾತಾಡ್ತೀರಿ. ಅವ್ರು ಮಾತಾಡ್ತಾರೋ. ನೀವು ನನ್ನ ಹೆಂಗ ಮದುವೆ ಆದಿ, ನನ್ನ ರಕ್ಷಣಕ್ಕೆ ಗತಿ ಯಾರು, ಗತಿ ಯಾರು, ಯಾಕಾದಿ ನನ್ನ ರಕ್ಷಣಕ್ಕೆ ಗತಿ ಯಾರು, ನನ್ನ ಹೆಂಗ್ ಬಿಟ್ಟು ಹೊಂಟಿದಿ, ಏನು ಉದ್ದೇಶಕ್ಕಾಗಿ ಹೊಂಟಿದಿ, ಅದನ್ನ ನೀ ಹೇಳ್ಬೇಕು ಅನ್ನೋ ಅವ್ರನ್ನ 2 ತಾಸು ಅವ್ರಿಗೆ ವಾಗ್ವಾದ ಹತ್ತ ಸರ್. ಈಗ ಪ್ರೇಮಿಳನ್ ಪಾತ್ರ ಬರ್ತದಲ್ಲ, ಬರ್ತದ ಸರ್. ನಿಮ್ಮಿಬ್ಬರದು ಬರ್ತದ. ಇಬ್ರು ಅದನ್ನ ಹೇಳ್ರಿ ಕೇಳುಗರಿಗೆ. ಪ್ರೇಮ್ಲಾಂದ್ ಇದ್ರ ಬದ್ರ ಅವ್ರೇನು ಮೋಹ ಮಾಡ್ತಾರ, ನಿಜಗೂ ಹೌದು ಮೋಹ ಮಾಡಿದ್ನಾಗ ಹೇಳ್ತಾರ, ನಾನಿನ್ ನಾಳಾಗದ ಬದಲು ನಿನ್ನ ಪ್ರಿಯನೇ ಅವ್ರಂತಾರ. ನಿನ್ನಿಂದ ನೀನು ನನ್ನ ಆಳಲ್ಲ, ನನ್ನನ್ನೇ ಆಳುವವನ ಅಂತಾರೆ ಅಂತ ಹೇಳ್ತಾರೆ ಪ್ರೇಮ್ಲಾ. ಓಹೋ, ಎಂತಹದು ನಿನ್ನ ಉಪಕಾರ ತಂದೆ, ನನ್ನ ಸತ್ವ ಪರೀಕ್ಷಾರ್ಥವಾಗಿ ಎಂತಹ ಇಂದ್ರಜಾಲದಲ್ಲಿಟ್ಟು ಹೋಗಿರುವೆ ತಂದೆ. ಕೋಗಿಲೆಯು ತನ್ನ ಮರಿಯನ್ನು ಕಾಗಿಗಳ ಗೂಡಿನಲ್ಲಿಡುವಂತೆ ಆ ಕೋಗಿಲೆಯು ಆ ಕಾಗಿಗಳ ಹಾಗೆ ಕಾ ಕಾ ಎಂದು ಕಾಕ್ಕದೊನಿಗೈಯದೆ ಗುರುನಾಮ ಗರ್ಜನೆಯನ್ನು ಪಂಚಸ್ವರದಿಂದ ಪ್ರಕಟ ಮಾಡುವಂತೆ, ಹೇ ಗುರುವೆ, ಕೋಗಿಲೆಯಾದ ನೀನು ನಿನ್ನ ಮರಿಯಾದ ನನ್ನನ್ನು ಇಂಥ ಪಾತರದ ಪಾಪಿಷ್ಟ ಕಾಗಿಗಳ ಗೂಡಿನಲ್ಲಿಟ್ಟು ಹೋಗಿದ್ದರು. ಇವರ ಕಾಕ್ಕಧ್ವನಿಗೈಯದೆ ಗುರುನಾಮ ಗರ್ಜನೆಯನ್ನು ಪಂಚಸ್ವರದಿಂದ ಪ್ರಕಟ ಮಾಡುತ್ತೇನೆ. ಎಲೆ ಪಾತ್ರ ನಾರಿ, ನಿನ್ನದು ಹೊಸ ಪ್ರಾಯವೇ, ಕಾ ತೊರಗಿದ ಹಣ್ಣಿನಂತೆ ಹದಕ್ಕೆ ಬಂದಿರುವುದೇ. ಅದು ಹದಕ್ಕೆ ಬಂದಿಲ್ಲ, ಅನೇಕ ಹರೆಯದ ಹುಡುಗರನ್ನು ಹದ ಹಿಡಿಯಲಿಕ್ಕೆ ಬಂದಿದೆ. ಕಾಗಿಗೆ ಉಪಕಾರ ಮಾಡಿದರೆ ಉಪಕಾರ ಮಾಡಿದವರ ಮನಸ್ಸನ್ನು ಮಲಿನಗೊಳಿಸುವ ನಿನ್ನ ಪ್ರತ್ಯುಪಕಾರ ಸುಟ್ಟಿತು ಪ್ರೇಮ್ಲಾ. ಹಾವಿಗೆ ಸಾಕಷ್ಟು ಹಾಲು ಕುಡಿಸಿ ಒಳಗು ಹಾಲ ಹೊರಗು ಹಾಲ, ಹಾಲು ಹಲವಾಗುವಂತೆ ಮಾಡಿದರೂ ಹಾವು ತನ್ನ ವಿಷಗುಣವನ್ನು ಬಿಡುವುದಿಲ್ಲ. ಹಾಲಿನಂತ ಬೋಧ ನಿನ್ನ ಅಂತರಂಗದಲ್ಲಿ ಮೂಡಿದರು. ನಿಮ್ಮ ತಾಯಿಯ ಕಣ್ಣುಗಳು ಬಂದದ್ದನ್ನು ನಿನ್ನ ಪ್ರತ್ಯಕ್ಷ ಕಂಡಿದ್ದರು. ನಿನ್ನ ವಿಷಗುಣ ಹೆಚ್ಚಾಗುವುದನ್ನು ಕಂಡು ನಾನು ವಿಸ್ಮಯಗೊಂಡೆನು. ಪ್ರೇಮ್ಲಾ, ನೀನು ನನ್ನನ್ನು ವಶೆ ಮಾಡಿಸಿಕೊಳ್ಳಬೇಕೆಂಬ ಆಸೆ ಐತಲ್ಲ, ಆ ಆಸೆ ಓಣಿಯಲ್ಲಿ ಆಡುವ ಸಣ್ಣ ಸಣ್ಣ ಮಕ್ಕಳು ಆಕಾಶದಲ್ಲಿರುವ ಚಂದ್ರನನ್ನು ಅಂಗೈಯಲ್ಲಿ ಬಾ ಚಂದಪ್ಪ, ಮುಂಗೈಯಲ್ಲಿ ಬಾ ಚಂದಪ್ಪ ಅಂತ ಕರೆದಂತೆ ಸರಿ. ನಾನು ವಶೆ ಆಗುದಿಲ್ಲ ಅಂತ ಹೇಳ್ತಾನ ಆಕೆ ಪ್ರೇಮ್ಲಾಗ. ಆಕೆ ಇವನ್ ವಶೆ ಮಾಡಿಸ್ಬೇಕು ಅನ್ನೋದು ಅವ್ರ ಹಟ್ಟಿ. ನಾನು ನಿನಗೆ ವಶೆ ಆಗ ಹಿಂಗೆ ವಾಗ್ವಾದ ಬೆಳತನ ಇದೇ ರೀತಿ ವಾಗ್ವಾದ ಆಗ್ತಾವ. ಅಲ್ಲ, ಈಗ ನಿಜವಣ ಸೇವೆಗಳು ಈ ಬಯಲಾಟ ಏನಂತೀವಲ್ಲ, ಈಗ ಈ ನಾಟಕ, ಹೌದು ಸರ್, ಈಗ ಹೊಸ ತಂಡ ಏನು ಕಲೀಲಿಕ್ಕತ್ತಾರೇನ್ರಿ? ಇಲ್ಲ ಸರ್, ಇಲ್ಲ. ಇದ್ರ ಅಭಿರುಚಿ ಬರ್ಬಾರ. ಅಲ್ಲ, ಅವ್ರು ಯಾಕೆ ಕಲಿದಲ್ಲ ಅಂದಿರ? ಅಭಿರುಚಿ ಏನಾಗೈತ್ರಿ, ಟೆಕ್ನಾಲಜಿ ಮುಂದುವರೆದಂಗ್ರಿ, ಸಾಲಿ ಮತ್ತೆ ಇದಕ್ಕೆ ಸರಿಯಾಗಿ ಇದಕ್ಕೆ ಬಟ್ ಇದು ಕಲೆ ಬೆಳಿಬೇಕು, ಉಳಿಬೇಕಲ್ಲ. ಮತ್ತೆ ಉಳಿಬೇಕಾದ್ರೆ ಏನ್ ಮಾಡಾರ ನೀವು? ಉಳಿಬೇಕಂತ ನಾವು ಉಳ್ಸಾಕ ನಮ್ಮ ಪ್ರಯತ್ನ ಐತಿ ಸರ. ಆದ್ರ ಈಗ ಇದರಿಂದ ಏನು ಪ್ರಯೋಜನ ಇಲ್ಲ ಸರ. ಯಾಕೆ ಪ್ರಯೋಜನ ಇಲ್ಲ? ಪ್ರಯೋಜನ ಇಲ್ಲ ಅಲ್ಲ ಅಂತಂದ್ರೆ ಏನೈತಿ ಸರ. ಅಲ್ಲ, ನೀವು ವರ್ಷಕ್ಕೆ 20 ಕಾರ್ಯಕ್ರಮ ಮಾಡ್ಲಿಕ್ಕತ್ತೀರ. ಮಾಡ್ತೀವಿ ಸರ. ಈಗ 15ರಿಂದ 20 ಸಾವಿರ ಕೊಡ್ಲಿಕ್ಕತ್ತಾರ. 20 ಸಾವಿರ ನಾವು ಎಲ್ಲಾನು ಹಂಗ ಮಾಡಂಗಿಲ್ಲ ಸರ. ನಾವು ನಮ್ಗೆ 10ರಿಂದ 15 ಸಾವಿರ ಕೊಡ್ತಾರ್ರಿ. ನಾವು ಪ್ರತಿ ಕಲಾವಿದರು ಅಲ್ಲಿಗೆ 5 ಸಾವಿರ ರೂಪಾಯಿ ಗಾಡಿ ಬಾಡಿಗೆ ಮಾಡ್ಕೊಂಡು ಹೋಗಿ. ಹೌದೌದು, ಅವ್ರೇ ಏನ್ ಉಳಿಯಂಗಿಲ್ರಿ ಸರ್ ಅಂತ ಹೇಳ್ತಾರೆ. 5 ಸಾವಿರ ರೂಪಾಯಿ ಬಾಡಿಗೆನೇ ಹೋಗ್ತದೆ. 5 ಸಾವಿರ ರೂಪಾಯಿ ಗಾಡಿ ಬಾಡಿಗೆ ಈ ಸಂಖ್ಯಾ ಬೆಳೆ ರಾಯಬಾಗ ಅಲ್ಲಿ ಇವೆಲ್ಲ ಬರ್ತಾರ ಮಂದಿ. ಹ್ಞೂ ರೀ, ನಮ್ಗೆ ಹೇಳ್ತಾರ ಪಾಪ ಅವ್ರು. ಈಗ ನೋಡಿ ಸರ್, ನಾನು ನಡೆದು ಬಂದ ದಾರಿನ ಹೇಳ್ತೇನೆ ಸರ್. ನಾವು ಈಗ ಒಂದು 10ರಿಂದ 15 ಸಾವಿರ ರೂಪಾಯಿ ಒಂದು ಆಟ ಹಿಡಿದಿರ್ತೇವೆ ಸರ್. ಹಿಡಿದಾಗ ನಾ ಪ್ರತಿ 50 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಒಂದು ಊರಿಗೆ ನಾವು ಕಾರ್ಯಕ್ರಮ ಮಾಡ್ತೇವ್ರಿ. ಅವ್ರಿಗೆ ನಾವು 5 ಸಾವಿರ ರೂಪಾಯಿ ಬಾಡಿಗೆ ಕೊಡ್ಬೇಕು. 15ರಾಗ 5 ಹೋತಿ. ನಾವು 10 ಜನ ಕಲಾವಿದ್ರು, ಮನುಷ್ಯಾಗ 1,000 ರೂಪಾಯಿ ಬರ್ತದೆ. ಅರೆ ನಾವು ಮನುಷ್ಯಾಗ 1,000, ನಾವು ಒಂದು ತಿಂಗಳದಾಗ ಅಥವಾ ಒಂದು ವರ್ಷದಾಗ 15 ಕಾರ್ಯಕ್ರಮ ಮಾಡ್ತೇವ್ರಿ. ಒತ್ತಾಡಿಗೆ ಅದು ಬ್ಯಾಸಿಗೆ ಸೀಸನ್ದಾಗ ರೀ. ಬ್ಯಾಸಿಗೆ ಸೀಸನ್ದಾಗ ಫೆಬ್ರವರಿಯಿಂದ ಮೇ ತನಕ ಮಾಡ್ತೇವ್ರಿ. ನಾವು 3 ತಿಂಗಳದಾಗ ಕಾರ್ಯಕ್ರಮ ಮಾಡ್ತೇವ್ರಿ.
ಅವಾಗ ಒಂದು ತಿಂಗಳದಾಗ 2-3 ಕಾರ್ಯಕ್ರಮ ಮಾಡ್ತವ್ರಿ. ಈಗ ಒಂದೊಂದು 1000ದಿಂದ ನಮ್ಗೆ ಏನ ಎಲ್ಲ ಪ್ರಾಪ್ತಿ ಐತಿ. ನಾವು ಏನ ಹವ್ಯಾಸಿ ರಂಗಭೂಮಿ ಕಲಾವಿದ. ಅದ್ರಾಗ ಈಗ ಸಾಮಾಜಿಕ ನಾಟಕಗಳ ಹಾವಳಿ ಭಾಳ ಆಗ್ಯದ. ಸಾಮಾಜಿಕ ನಾಟಕ 3 ತಾಸ ಸಿಕ್ಕಂಗ್ ರೊಕ್ಕ ಕೊಡ್ತಾರ, ಹೋಗ್ತಾರ. ಈಗ ಅವ್ರೇನು ಸಂದೇಶ ಕೊಡಂಗಿಲ್ಲ, ಏನ್ ಕೊಡಂಗಿಲ್ಲ. ಈ ಟಿವಿ ಮಾಧ್ಯಮಗಳಿಗೆ ಬರೀ ನೃತ್ಯ ಗೀತ್ಯ ಜನ ಅದಕ್ಕೆ ಬೆನ್ನ ಬಿಟ್ಟಿದಾರ. ಟಿವಿ ಮಾಧ್ಯಮ ಬಂದಾವಲ್ಲ, ಈ ಟಿವಿ ಮಾಧ್ಯಮ ನೋಡ್ತಾರ. ಇಂಥ ಒಂದು ಕಾರ್ಯಕ್ರಮ ಸಣ್ಣಾಟ ಇವನ್ ಯಾರು ಪ್ರೋತ್ಸಾಹ ಕೊಡಂಗಿಲ್ಲ ಸರ್ ಈಗಿನ ಪೀಳಿಗೆಗೆ. ಈಗ ಮೊದಲು ಏನ ನಿಮ್ಮ ಏಜ್ನವ್ರು ಇದ್ರಲ್ರಿ, ನಮ್ಮ ತಂದೆ ಏಜ್ನವ್ರು, ನಿಮ್ಮ ಏಜ್ನವ್ರು ಇದ್ರಲ್ಲ, ಅವಾಗ ನೋಡು ಪ್ರೇಕ್ಷಕರು ಇದ್ರು, ಮಾಡುವಂತ ಕಲಾವಿದ್ರು ಬರ್ತಿತ್ತಲ್ಲ. ನೋಡಿ ಬೆಳತನ ಕೊಡ್ತಾರ, 2 ಸಲ ಚಹಾ ಕುಡ್ದು ಕೊಡ್ತಾರ. ಈಗ ಆ ಪರಂಪರೆ ಬಂದಾಗೆ ಸರ್. ಈಗ ಈಗಿನ ಪೀಳಿಗೆ ಇಂತ ನೀವು ಕಾರ್ಯಕ್ರಮ ಚಾಲು ಆಗೋಕಿನ ಮೊದಲೇ ಜನಸಂದಣಿ ತುಂಬಿರ್ತದ. ಕಾಯ್ತಾರೆ ಯಾವಾಗ ಬರ್ತಾರಪ್ಪ ಇವ್ರು ಸ್ಟೇಜ್ ಮೇಲೆ. ಹೌದು ಸರ್. ವೇದಿಕೆ ಮೇಲೆ ಯಾವಾಗ ಬರ್ತಾರ, ಯಾವಾಗ ನಾಂದಿ ಹಾಡ್ತಾರ ಕೇಳ್ತಾರ. ಅವ್ರು ಕಾಯ್ಕೊಂಡು ಕೂತಿರ್ತಾರ ಮಂದಿ. ಮೊದಲಿತ್ತು ಸರ್, ನಿಮ್ಮ ಏಜಿನ ಮಂದಿ ಏನೈತಲ್ರಿ, ನಿಮ್ಮ ಏಜ್ 60-70 ನಿಮ್ಗೆ ವಯಸ್ಸು ಐತಿ. ಈಗ ನಿಮ್ಮ ಏಜಿನ ಮಂದಿ ನೋಡ್ತಿದ್ರು ಸರ್. ಈಗ ಬರ್ಬರ್ತಾ ನಮ್ಮ ಏಜಿನ ಮಂದಿಗೆ ಇದಕ್ಕ ಬೆಲೆ ಕಡಿಮೆ ಆಗೈತೆ ಸರ್. ಬೆಲೆ ಕಡಿಮೆ ಆಗೈತೆ. ಕಾರಣ ಅದಕ್ಕೆ ನಮ್ಮ ಸರ್ಕಾರ ಏನ್ ಮಾಡ್ಬೇಕು ಸರ್, ಇಂಥ ಕಲಾವಿದರನ್ನ ಗುರುತಿಸಬೇಕು. ಇಂಥ ಕಲಾವಿದರನ್ನ ಗುರುತಿಸಿ ಇವರು ಒಳ್ಳೆ ಕಲಾವಿದರದಾರ, ಇವರು ಈ ನಮ್ಮ ಜನಪದ ಸೊಗಡನ್ನ ತರಬೇತಿ ಶಾಲೆಗಳನ್ನ ತಯಾರು ಮಾಡಬೇಕು. ಇಂಥ ಕಲಾವಿದರಿಗೆ ಅನುದಾನ ಕೊಡಬೇಕು. ಕೊಟ್ಟ ಕಾಸು ಇಂಥ ಕಲಾವಿದರನ್ನ ಬೆಳೆಸಬೇಕು. ಇವರು ಈ ಕಲೆ ನಶಿಸಿ ಹೊಂಟಿದ್ ಸರ. ಈಗ ನೋಡ್ರಿ ನಮಗ ಕಲಾವಿದರಿಗೆ ನೋಡ್ರಿ ಸರ, ಮಾಶಾಸನ ಏನೈತಲ್ಲ, ಮತ್ತು ಅದನ್ನ 65ಕ್ಕೆ ಮಾಶಾಸನ ಕೊಡ್ತಾರೆ ಸರ್. 65ಕ್ಕೆ ಮಾಶಾಸನ ಕೊಟ್ರ ಈಗ 70-80 ವರ್ಷಕ್ಕೆ ಬದುಕುವಂತ ಕಲಾವಿದರು ಯಾರದಾರ ಸರ್? ಈಗ 70-80 ವರ್ಷ 2 ವರ್ಷ ತಗೊಂಡು ಹೋಗ್ತಾರೆ. 65 ವರ್ಷಕ್ಕೆ ಅವ್ರ ಪಗಾರ ಬರ್ಬೇಕು. ಈಗ ನೋಡ್ರಿ ನಮ್ಮ ಹಿಂಬಾಲಿ ಇದ್ದಂತ ಕಲಾವಿದರನ್ನ 60 ವರ್ಷಕ್ಕೆ ಅವ್ರ ಪಗಾರ ಬಂತ್ರಿ, ಅವ ಸತ್ರಿ. ಇಬ್ಬರು ಪಾತ್ರ ಮಾಡೋರು ಬೀಸುನ್ ಪಾಠ ಮಾಡ್ತಿರ್ರಿ, ಅವ್ರ ಪಗಾರ ಆರ್ಡರ್ ಕಾಪಿ ಬಂತ್ರಿ ಸರ, ಅವ್ರು ಡೆತ್ ಆಗಿಬಿಟ್ಟಿರ. ಅದ ವರ್ಷದಾಗ ಡೆತ್ ಆದ್ರು. ಹಿಂಗೆಲ್ಲ ಕಾರ್ಯಕ್ರಮ ಹಾಕವ. ಪಾಪ ದುಡ್ದಿರ್ತಾರ ಕಲಾವಿದರ. ಅವ್ರಿಗೆ ನಾನದೇನು ಸರ, ಒಂದು 50 ವರ್ಷಕ್ಕಾರ ಅವ್ರಿಗೆ ಮಾಶಾಸನ ಕೊಡುವಂತ ವ್ಯವಸ್ಥೆ ನಮ್ಮ ಸರ್ಕಾರ ವಿಶೇಷ ಕಾಯ್ದೆ ಠರಾವ್ ಮಾಡಿ ಮಾಡ್ಬೇಕ್ರಿ ನಮ್ಮ ಸರ್ಕಾರ. ಎಸ್ಪೆಷಲಿ ಗ್ರಾಮೀಣ ಕಲಾವಿದರಿಗೆ, ಇಂಥ ಜನಪದ ಕಲಾವಿದರಿಗೆ, ಸಣ್ಣಾಟ ಕಲಾವಿದರಿಗೆ, ದೊಡ್ಡಾಟ ಕಲಾವಿದರಿಗೆ ಭಾಳ ಬಂದಿತ್ತು ಸರ್. ಭಾಳ ಬಂದ ಸಣ್ಣಾಟ ಕಲಾವಿದರು, ದೊಡ್ಡಾಟ ಕಲಾವಿದರು, ಪಾರಿಜಾತ, ಶ್ರೀಕೃಷ್ಣ ಪಾರಿಜಾತ. ನಮ್ಮ ಬೆಳಗಾವಿ ಜಿಲ್ಲಾದೊಳಗೆ 5,500 ಮಂದಿ ಕಲಾವಿದರಿದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲಾಕನ ಈ ಗಂಡು ಮೆಟ್ಟಿನ ನಾಡಂತ ಏನ ಕರಿತೇವಲ್ಲ ಸರ್ ನಾವು. ನಮ್ಮ ಬೆಳಗಾವಿ ಜಿಲ್ಲಾದಾಗ ಇದ್ದಂತ ಕಲಾವಿದರ ನಮ್ಮ ಕರ್ನಾಟಕದಾಗ ಎಲ್ಲಿಲ್ಲ ಸರ್. ಅಷ್ಟು ಕಲಾವಿದರು ನಮ್ಮ ಬೆಳಗಾವಿ ಜಿಲ್ಲಾದಾಗ ಅದಾರ ಸರ್. ಅಂತವ್ರನ್ನ ಗುರುತಿಸ್ಬೇಕು ಸರ್. ಸರ್ಕಾರ ಗುರುತಿಸಿ ವಿಶೇಷವಾಗಿ ಸಂಖ್ಯಾಬೇಳ ನಿಜಗುಣಿಸುವಾಗಿ ಪಾರಿಜಾತ ರಾಧಾನಾಟ ಒಂದು ಬರ್ತದೆ ಸರ್. ರಾಧಾನಾಟದಲ್ಲ ರಾಧಾನಾಟ ಬರ್ತದೆ. ಅದು ನಾಟಕನೂ ಅದ, ಇದನ್ನು ಅದ. ಆಯ್ತು ಸರ್. ಡಬ್ಬಿ ನಾಟ ಇದನ್ನ ಡಬ್ನ್ಯಾಗ ಮಾಡ್ತಾವ ಸರ್. ಯಾವ್ದು ಸಂಖ್ಯಾಬೇಳ ಡಬ್ನ್ಯಾಗ ಮಾಡ್ತಾರ್ರಿ. ನಾವ್ ಇದನ್ನ ತಬಲಾದಾಗ ಮಾಡ್ತಾವ್ ಸರ್. ನಾವು ನಿಜಗುಣಿಸುವಾಗಿ ಸನ್ನಾಟ ಏನೈತಲ್ರಿ, ರಾಧಾ ನಾಟಕದ ನಮ್ದು ಸುಶೀಲಾ ಹೆಗಡೆ ಮೋದಗ ಟೀಮ್ದವ್ರು ಮಾಡ್ತಾರೆ. ಶೈಲಾ ಇದ್ದಾರೆ, ಲಘುಮೋ ಇದ್ದಾರೆ, ಮಾಡ್ತಾರೆ. ಈಗ ಮುಂದೆ ನಮ್ ಕೇಳುಗರಿಗೆ ಇನ್ನೊಂದು ಹಾಡ್ರಿ, ಆಮೇಲೆ ಸಂಭಾಷಣೆ. ನಿಮ್ ಇಚ್ಛಾದ್ ಯಾವ್ದದ ಹೇಳಿ. ಗುರು ಸೇವೆಗಾಗಿ ಹೊರುವಂತ ಕೊಡವಲ್ಲ ಮುಕ್ತಿಯ ದೃಢವ, ಮುಕ್ತಿ ಮಾರ್ಗಕ್ಕೆ ಆಗುವುದು ಜೋಡ. ಗುರು ಸೇವೆಗೆ ತರುವಂತ ಜಲವು ಅದು ಜಲವಲ್ಲ ಗುರುವಿನ ಗೆಲವು. ತೊಳೆದು ಹೋಗುವುದು ಮನಸ್ಸಿನ ಮಲವು, ದೊರಕುವುದು ಅನಂತ ಫಲವು. ಗುರು ಸೇವೆಗೆ ತರುವಂತ ನೀರು ಅವು ನೀರಲ್ಲ ಅಮೃತ ಸಾರ. ಗುರು ಸೇವೆಗೆ ತರುವಂತ ನೀರು ಅವು ನೀರಲ್ಲ ಅಮೃತ ಸಾರ. ಹನ್ನಿಕೇರಿ ನಾತನ ಕೈ ಸೇರ ನಿಜ ಮಾರ್ಗದ ಅನುಭವ ಸಾರ. ಗುರು ಸೇವೆಗಾಗಿ ಹೊರುವಂತ ಕೊಡವು ಅದು ಕೊಡವಲ್ಲ ಮುಕ್ತಿಯ ದೃಢವು. ಗುರು ಸೇವೆಗಾಗಿ ತರುವ ನೀರು ಅವು ನೀರಲ್ಲ ಗುರುವಿನ ಕರುಣಾರಸವು. ನನ್ನ ಸಹಜಾತಿಯ ಬಂಧುಗಳೇ, ನಮ್ಮನ್ನು ದಯಸುತ್ತಿರುವ ಈ ಪ್ರಪಂಚವೆಂಬ ಪಂಚಾಗ್ನಿ ಆರಬೇಕಾದ್ರೆ ನನ್ನಂತೆ ಗುರು ವಚನೆ ಪಾಲನೆಗಾಗಿ ನಾನು ತರುತ್ತಿರುವಂತ ನೀರನ್ನೇ ತನ್ನಿರಿ. ನೀವು ಸತ್ತಾಗ ನಿಮ್ಮ ಹೆಂಡರ ಮಕ್ಕಳ ಕಣ್ಣಲ್ಲಿ ಬರುವ ನೀರು, ನಿಮ್ಮ ಹೆಂಡರು ಮಕ್ಕಳು ಅಥವಾ ಬಂಧು ಬಳಗದವರು ಸತ್ತಾಗ ನಿಮ್ಮ ಕಣ್ಣಲ್ಲಿ ಬರುವ ನೀರು ಬರೀ ಭ್ರಾಂತಿಯನ್ನೇ ಹೆಚ್ಚುತ್ತವೆ ಹೊರತು ಶಾಂತಿ ಕೊಡಲಾರವು. ನೀವು ಪ್ರತಿನಿತ್ಯ ಕೆರೆ, ಬಾವಿ, ಹೊಳೆ, ಹಳ್ಳಗಳಿಂದ ತರುವ ನೀರಾದರೂ ನಿಮ್ಮ ದೇಹವನ್ನು ಪರಿಶುದ್ಧಗೊಳಿಸುವಷ್ಟೇ ನಿಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಲಾರವು. ಆದರೆ ನನ್ನಂತೆ ಯಾವ ಪುಣ್ಯಾತ್ಮನು ಗುರುವಿನ ವಚನೆ ಪಾಲನೆಗಾಗಿ ನೀರು ತರುತ್ತಿರುವನು
ಅವರ ಮನಸ್ಸನ್ನು ಪರಿಶುದ್ಧಗೊಳಿಸಿ ಪರಮ ಪದವಿ ಕೊಡುವೆವೆಂದು ನಾನು ಕೈ ಎತ್ತಿ ಸಾರಿ ಸಾರಿ ಹೇಳುತ್ತೇನೆ. ಈಗ ಈ ಗುರು ತಾಯಿಗಳ ಅಪ್ಪಣೆಯಂತೆ ಇವರ ಮನೆಯಲ್ಲಿದ್ದಂಥ ಹಾಂಡೆ ಬಾಂಡೆ ಎಲ್ಲವನ್ನು ತುಂಬಿಸಿ ಬಿಟ್ಟಿದ್ದೇನೆ. ಮುಂದೆ ಮತ್ಯಾವ ಕೆಲಸವನ್ನು ಹೇಳುತ್ತಾರೋ ನಿರೂಪಿಸಿ ಕೇಳುತ್ತೇನೆ. ಇನ್ನೊಂದು ಮಾತು. ಗೋವಿಂದಪ್ಪ ಅವರ ಹ್ಞೂ ಸರ್. ಪೂರ್ತಿಯಾಗಿ ನಿಜವಣಿ ಶಿವಯುಗಳಂದ್ರೆ ನಿಜವಣಿ ಶಿವಯುಗಳಂಗೆ ಹ್ಞೂ ಸರ್. ಪಾತ್ರಧಾರಿ ತಮಗೊಂದು ಒಳ್ಳೆ ರೂಪದ ಹ್ಞೂ ಸರ್. ಒಂದು ಮುಖ್ಯ ಪಾತ್ರಕ್ಕೆ ಯೋಗ್ಯ ಏನದ ಎಲ್ಲ ಲಕ್ಷಣಗಳು ನಿಮ್ಮ ಹತ್ರದ ಹ್ಞೂ ಸರ್. ಚಂದಾಗಿ ಬಿಡಿಸಿ ಬಿಡಿಸಿ ಸಂಭಾಷಣೆ ಹೇಳ್ತೀರಿ, ಹಾಡು ಹೇಳ್ತೀರಿ, ಹ್ಞೂ ನಿಜವಾದ ಆ ಪಾತ್ರದೊಳಗೆ ಇಳಿದು ನೀವು ಮಾಡ್ತೀರಿ, ಹ್ಞೂ ಸರ್. ಅನುಭವಿಸಿ ಹ್ಞೂ ಸರ್. ಸಂತೋಷದಿಂದ ಮಾಡ್ತೀರಿ. ಹೌದು ಸರ್. ನಮಗೆ ಹೆಮ್ಮೆ ಭಾಳ ಅನ್ನಿಸ್ತದ. ಹ್ಞೂ ಸರ್. ಈಗ ಏನಾಗಿದೆ, ಇವ್ರದೇ ಒಂದು ಹಾಡು ನಾ ಹಾಡ್ತೀನಿ. ಹ್ಮ್. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗ ಲಿಂದ ತತ್ತ ಮೀರಿದ, ಮಾತು ಮನಂಗ ಲಿಂದ ತತ್ತ ಮೀರಿದ, ಸಾತಿಶಯದ ನೀರು ಪಾರಿಕ ನಿರ್ಮಲ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ಶಿವಧರ್ಮನಾಳ ವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪ್ರಣತೆಯೋಳು, ಸವೆಯದ ಸದ್ಭಕ್ತಿ ರಸ ತೈಲ ತೀವಿದ ಪ್ರವಿಮಲ ಕಳೆ ಎಂಬ ಒತ್ತಿ ಪಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ. ಮುಸುಕಿದ ವಿಷಯ ಪತಂಗ ಬಿದ್ದುರುಳೇತ, ಮಸಬುದ್ಧಿ ಎಂಬ ಕತ್ತಲೆ ಎಳಿದು ಮಸಗಿಸು ಜ್ಞಾನ ವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕೆ ಪೂರ್ಧನುಪಮ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ. ಪ್ರಣವಾಕಾರನ ಗುಣಮುರು ಮುಟ್ಟದ ಗಣನೆಗತೀತಾರ್ಥ ವನೆ ತೋರುವ, ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿಯನಿಸುವ ಶಂಭುಲಿಂಗವೇ ತಾನಾದ, ಚಿಂತಾಮಣಿಯನಿಸುವ ಶಂಭುಲಿಂಗವೇ ತಾನಾದ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ. ಶ್ರೀ ಗೋವಿಂದಪ್ಪ ಅವರ, ಹ್ಞೂ ಸರ್. ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮಗೇನು ಅನಿಸ್ಲಿಕ್ಕತ್ತದ ಈಗ? ಸರ ನೀವು ಒಳ್ಳೆ ಪ್ರಯತ್ನ ಮಾಡ್ತಿದ್ದಾರೆ ಸರ. ಸಂತೋಷ ಆಗಿದೆ. ಸಂತೋಷ ಆಗಿದೆ ಸರ. ಹ್ಮ್. ಎಲೆ ಮರೆಯ ಕಾಯಂತೆ ಇದ್ದಂಥ ಕಲಾವಿದರನ್ನ ನೀವು ಈ ವಾಹಿನಿಗೆ ತಗೊಂಬಂದು ಜನರಿಗೆ ಪರಿಚಯ ಮಾಡುವಂತದ್ದು ಇದೆ ನಿಮ್ಮ ಕಾರ್ಯಕ್ರಮ ಐತಲ್ಲ. ನಮ್ಮ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ ಎಲೆ ಮರಿ ಕಾಯಂತೆ ಇದ್ದಂಥ ಕಲಾವಿದರು ಬೆಳಕಿಗೆ ಬರಬೇಕು, ವಿಚಾರ ಸಿಗ್ಬೇಕಲ್ಲ, ವಿಚಾರ ಸಿಗಬೇಕು, ಇವರಿಗೆ ಅವಕಾಶ ಸಿಗಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿಚ್ಛೆ ಐತಲ್ಲ. ನಿಮ್ಮ ಮನಸ್ಸಿಚ್ಛೆಗೆ ನಾನು ಅನಂತ ಕೋಟಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಅನುವು ಮಾಡಿಕೊಟ್ಟಂಥ ನಿಮಗೆ ನನ್ನ ಅನಂತ ಕೋಟಿ ನಮನಗಳು. ಇಂಥ ಕಲಾವಿದರಿಗೆ ನೀವು ಒಳ್ಳೆಯ ಪ್ರೋತ್ಸಾಹ ನೀಡಿ ಇಂಥ ಕಲಾವಿದರನ್ನ ಬೆಳೆಸಬೇಕು ಅನ್ನುವಂಥದ್ದು ಒಂದು ಏನು ನಿಮ್ಮ ಇಚ್ಛೆ ಐತಲ್ಲ, ಅದಕ್ಕೆ ಧನ್ಯವಾದಗಳು ಸರ್. ಗೋವಿಂದಪ್ಪ ಅವ್ರೀಗ ಕಾರ್ಯಕ್ರಮ ಮುಗಿಸೋ ಹೊತ್ತಾತು, ಸಮಯದ ಬಂಧನ ಇರ್ತದ. ಹೌದು ಸರ್. ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದು ಹೋದು ಶೇಷ ಉಳಿತದ. ಇದೊಂದಾದ್ರೆ ಚಲೋ ಆಗ್ತಿತ್ತು, ಇದೊಂದಾದ್ರೆ ಚಲೋ ಆಗ್ತಿತ್ತು ಅಂತ ನಮ್ಮ ಜೀವನದೊಳಗೆ ನಾವು ಹೇಳ್ಕೊತೇ ಇರ್ತೀವಿ. ಆ ಉಳಿದ ಶೇಷ ಭಗವಂತನಿಗೆ ಇರ್ಲಿ. ನಮ್ಮ ಜಾನಪದ ಜಗತ್ತಿನ ಅರಸಿ ಹೇಳ್ತಾಳ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ. ಹಂಗ ಶ್ರೀ ಗೋವಿಂದಪ್ಪ ಅವರ ಮಾತುಗಳು, ಡಾಕ್ಟರ್ ಶ್ರೇಂಗ್ ಜೋಶಿ ಅವರ ಮಾತುಗಳು ಬೇಕಾದಷ್ಟು ಉಳ್ದಾವ. ಮತ್ತ ಮುಂದಿನ ಸಂಚಿಕೆ ಒಳಗೆ ನಿಮ್ಮನ್ನು ಕರೆಸ್ತೀವಿ. ಕರೆಸ್ರಿ ಸರ್. ಹೊಸ ಮಾತುಗಳೊಂದಿಗೆ ಮತ್ತೆ ಹೊಸ ವಿಚಾರ ವಿನಿಮಯಗಳನ್ನು ಈ ಸಂದರ್ಶನದೊಳಗೆ ಮಾಡೋಣ ಅಂತ ಈ ಕಾರ್ಯಕ್ರಮ ವಿದಾಯ ಹೇಳ್ತೀನಿ. ಮತ್ತೊಮ್ಮೆ ನಮನ ಹೇಳ್ತೀನಿ, ಹೋಗಿ ಬರ್ರಿ ಅಂತ ಹೇಳ್ತೀನಿ. ಧನ್ಯವಾದಗಳು ಸರ್, ಧನ್ಯವಾದಗಳು.